ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ಮೊನ್ನೆ ಅಷ್ಟೇ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಗಿದೆ. ವಿಶ್ವದಾದ್ಯಂತ ನಾವು ನೋಡ್ಕೊಳ್ತಾ ಬಂದಿದ್ದೀವಿ. ನಾವು ನಮ್ಮ ಪ್ರೀತಿ ಪಾತ್ರರನ್ನ ನಮ್ಮ ಹೃದಯದಲ್ಲಿ ಇರಿಸ್ಕೊಂಡಿದ್ದೀವಿ, ಅಥವಾ ನಮ್ಮ ಹೃದಯವನ್ನ ನಮ್ಮ ಪ್ರೀತಿ ಪಾತ್ರರಿಗೆ ಕೊಟ್ಟಿದ್ದೀವಿ ಅನ್ನೋಂಥ ಮಾತುಗಳೆಲ್ಲ ಕೇಳಿ ಬರ್ತಾ ಇದೆ. ಆದರೆ ನಮ್ಮ ಪ್ರೀತಿ ಪಾತ್ರರಿಗೆ ನಾವು ಇಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸುವಂತ ನಮ್ಮ ಹೃದಯದ ಆರೋಗ್ಯಕ್ಕೆ ಇನ್ನೆಷ್ಟು ಮಹತ್ವ ಕೊಡಬೇಕು. ಹೌದು, ಇವತ್ತು ನಮ್ಮ ಸಿರಿ ಡಾಕ್ಟರ್ಸ್ ಲೈವ್ ನಲ್ಲಿ ಹೃದಯದ ಆರೋಗ್ಯದ ಬಗ್ಗೆ ನಾವು ಮಾತನಾಡ್ತಾ ಇದೀವಿ. ಅಂದ್ರೆ ಹೃದಯದ ಆರೋಗ್ಯ ಯಾವ ರೀತಿಯಾಗಿ ನಾವು ಕಾಪಾಡ್ಕೊಳ್ಬೇಕು, ಜೊತೆಗೆ ಹಾರ್ಟ್ ಅಟ್ಯಾಕ್ ಅನ್ನುವಂಥ ಒಂದು ಸಮಸ್ಯೆ ಯಾಕಾಗಿ ಬರುತ್ತೆ, ಇದೆಲ್ಲದರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದೀವಿ. ಇದೆಲ್ಲದರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಟ್ರಸ್ಟ್ವೆಲ್ ಹಾಸ್ಪಿಟಲ್, ಜೆಸಿ ರೋಡ್, ಬೆಂಗಳೂರು ಇಲ್ಲಿನ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಹಾಗೆ ಹಾರ್ಟ್ ಫೇಲ್ಯೂರ್ ಸ್ಪೆಷಲಿಸ್ಟ್ ಆಗಿರುವಂತ ಡಾಕ್ಟರ್ ಜೈ ಬಾಬು ಕೆ ಸರ್ ನಮ್ಮ ಜೊತೆ ಇರೆ. ಮೊದಲಿಗೆ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಮೇಡಮ್. ಹಾಗೆ ವೀಕ್ಷಕರ, ನಿಮ್ಗೂ ಕೂಡ ಹೃದಯ ಸಂಬಂಧಿ ಸಮಸ್ಯೆಗಳು ಏನೇ ಇದ್ರೂ ಕೂಡ, ಅಥವಾ ಡೌಟ್ಸ್ ಗಳಿದ್ರು ಕೂಡ ಹೃದಯಕ್ಕೆ ಸಂಬಂಧಪಟ್ಟಂತೆ ನೀವು ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಬಹುದು. ಡಾಕ್ಟರ್ ಇರ್ತಾರೆ, ಮಾತಾಡಬಹುದು. ಸರ್, ಮೊದಲಿಗೆ ನಾನು ಹೇಳ್ತಾ ಇದ್ದೆ, ಎಲ್ಲ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋದು ಏನೋ ಒಂಥರ ಪದ್ಧತಿ ಆಗ್ಬಿಟ್ಟಿದೆ, ಅಥವಾ ಎಲ್ಲರೂ ಕೂಡ ನಮ್ಮ ಒಂದು ಪ್ರೀತಿಯನ್ನ ನಾವು ಅದೇ ರೀತಿಯಾಗಿ ಹೇಳ್ಕೋತೀವಿ. ಅಂದ್ರೆ ನಮ್ಮ ಹೃದಯದಲ್ಲಿ ಎಲ್ಲರೂ ಇದ್ದಾರೆ ಅಥವಾ ಇದಿದ್ದಾರೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಒಂದು ಪ್ರೀತಿ ಅನ್ನೋದು ಹೃದಯಕ್ಕೆ ಒತ್ತಡನಾ ಅಥವಾ ಸಂತೋಷನಾ ಸರ್? ಒತ್ತಡ ಅದು ಯಾವ ರೀತಿ ನಾವು ತಗೊಳೋದು ಅದ್ರ ಮೇಲೆ ಹೋಗುತ್ತೆ. ಈಗ ಎಲ್ರಿಗೂ ಒಳ್ಳೆ ಎಮೋಷನ್ಸ್ ಆಮೇಲೆ ಕೆಟ್ಟ ಎಮೋಷನ್ಸ್ ಇರುತ್ತೆ. ಓಕೆ, ದುಃಖ ಆಗ್ಲಿ, ಅದು ಖುಷಿ ಆಗ್ಲಿ. ಸೊ ಜನರಲಿ ನಮ್ಮ ಬಾಡಿಯಲ್ಲೂ ನಮ್ಮ ಹಾರ್ಮೋನ್ಸ್ ಮತ್ತೆ ನರ್ವ್ಸ್ ಎರಡು ನಮಗೆ ಒಳ್ಳೆ ಸಿಗ್ನಲ್ಸ್ ಕೊಡೋದು. ನಮ್ಗೆ ಒಳ್ಳೆ ಸಿಗ್ನಲ್ಸ್ ಕೊಡೋದು ಯಾವಾಗಂದ್ರೆ ಒಳ್ಳೆ ಎಮೋಷನ್ಸ್ ಇದ್ದು ಅಲ್ಲಿ. ಓಕೆ, ಅದೇ ಪ್ರೀತಿ ಅನ್ನೋದನ್ನ ದುಃಖವಾಗಿ ತಗೊಂಡ್ರೆ ಅದು ಕೆಟ್ಟ ಎಮೋಷನ್ಸ್ ಕೊಡುತ್ತೆ. ಸೊ ಅದು ನಮ್ ಕೈಯಲ್ಲಿದೆ, ನಾವು ಹೇಗೆ ಅದನ್ನ ನಾವು ಉಪಯೋಗಿಸ್ಕೊಂತೀರಂತ. ಓಕೆ ಸರ್, ನಿಮ್ಗೆ ಈ ಒಂದು ಹೃದಯದ ಬಗ್ಗೆ ಓದ್ಬೇಕು ಅಥವಾ ಕಾರ್ಡಿಯಾಲಜಿಸ್ಟ್ ಆಗ್ಬೇಕು ಅಂತ ಯಾವಾಗ ಅನ್ಸಿದ್ದು ಸರ್? ಇಲ್ಲ, ಇದು ಹೆಚ್ಚಾಗಿ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಸೊ ನಮಗ್ ಚಾಯ್ಸ್ ಇರಲ್ಲ. ನಾನು ಸೈನ್ಸ್ ಅಲ್ಲಿ ಆಸಕ್ತಿ ಇತ್ತು, ಫಿಸಿಕ್ಸ್ ಮ್ಯಾಥ್ಸ್ ಅಲ್ಲಿ ಚೆನ್ನಾಗಿದ್ದೆ. ಕ್ರಮೇಣ ಈಗ ಮನೇಲೂ ಡಾಕ್ಟರ್ ಇದ್ದಾರೆ, ನಮ್ಮ ಅಣ್ಣ ಡಾಕ್ಟರ್ ಇದ್ರು. ಸೊ ಅವ್ರು ನೋಡ ನಾವು ಡಾಕ್ಟರ್ ಆಗೋಣ ಅಂತ MBBS ತಗೊಂಡಿದ್ದು. ಬಟ್ ಹೃದಯದ ಮೇಲೆ ಆಸಕ್ತಿ ಬಂದಿದ್ದು, ಮೆಡಿಸನ್ ಆಸಕ್ತಿ ಇತ್ತು. ಮೆಡಿಸನ್ ಅಲ್ಲಿ ಹಲವಾರು ವಿಭಾಗಗಳಿದ್ದಾರೆ. ಓಕೆ, ಗ್ಯಾಸ್ಟ್ರೋಎಂಟ್ರಾಲಜಿ ಅಥವಾ ಇದು ಕಾರ್ಡಿಯಾಲಜಿ ಅಥವಾ ನ್ಯೂರಾಲಜಿ ಅಂತ. ಅದರೊಳಗೆ ನನಗೆ ಮ್ಯಾಕ್ಸಿಮಮ್ ನಾವು ಒಬ್ಬ ಪೇಷಂಟ್ಗೆ ಪ್ರಾಣ ಉಳಿಸೋದಾಗ್ಲಿ ಅಥವಾ ಅವರು ಪೇಷಂಟ್ ಜರ್ನಿ ಅವ್ರ ಇದು ಪ್ರಯಾಣದಲ್ಲಿ ನಾವು ಜಾಸ್ತಿ ಇದು ನಮ್ದು ಕಾಂಟ್ರಿಬ್ಯೂಷನ್ ಇರೋದು ಯಾವ್ದು ಅಂತಂದ್ರೆ ಕಾರ್ಡಿಯಾಲಜಿ ಅಂತ ಅನ್ಸ್ತು. ಸೊ ಅದಕ್ಕೆ ಅದು ಚೂಸ್ ಮಾಡಿದ್ದು. ಓಕೆ, ಐ ಮೀನ್ ಸುಮಾರು ಈಗ ನೋಡಿದ್ರೆ ಎಷ್ಟೊಂದು ಬ್ಲಡ್ ಅರ್ನರ್ಸ್ ಅಂತೀರಿ, ಮನೇಲಿ ಸಣ್ಣ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಗಳು. ಸೊ ಅಂತ ನಾವು ಲೆಕ್ಕ ಇಲ್ದಷ್ಟು ನಾವು ಐ ಮೀನ್ ಹೆಲ್ಪ್ ಮಾಡಿದ್ವಿ. ಸೊ ಸಮಯ ನಮಗೂ ಮನಸ್ಸಲ್ಲಿ ಒಂದು ತೃಪ್ತಿ ಇದೆ. ಓಕೆ, ಹೃದಯದಲ್ಲಿ ತೃಪ್ತಿ ಇದೆ. ಓಕೆ ಸರ್, ಮೊನ್ನೆ ಅಷ್ಟೇ ವ್ಯಾಲೆಂಟೈನ್ಸ್ ಡೇ ಆಗಿದೆ. ಪ್ರೀತಿಯನ್ನ ವ್ಯಕ್ತಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಹೃದಯದ ಬಡಿತ ಏರಿಳಿತ ಆಗುತ್ತೆ ಅನ್ನುವಂಥದ್ದೆಲ್ಲ ನಾವು ಕೇಳಿದೀವಿ. ಜೊತೆಗೆ ಬಹಳಷ್ಟು ಭಯ ಕೂಡ ಆಗ್ತಾ ಇರುತ್ತಂತೆ ತುಂಬಾ ಜನಕ್ಕೆ. ಸೊ ಇದಕ್ಕೆ ನೀವೇನ್ ಹೇಳ್ತೀರಾ ಸರ್? ಯಾವ ರೀತಿ ಹಾರ್ಟ್ ಬೀಟ್ ಕಂಟ್ರೋಲ್ ಇಟ್ಕೋಬೇಕು ಅಂತ ಹೇಳಿ? ತುಂಬಾ ಜನಕ್ಕೆ ದುಃಖ ಬೇರೆ ಆಗಿದಿರುತ್ತೆ. ಹೌದು, ಅದೇ ಒಂದು ಅಕೇಶನ್ಗೆ ನಾವು ಎಲ್ಲಾ ಏನೋ ಎಮೋಷನ್ಸ್ ನಾವು ಏನಾದ್ರು ಬುಟ್ಟಿ ಇಟ್ಕೊಂಡ್ರೆ ಅದೇ ಪ್ರಾಬ್ಲಮ್ ಅಂತ ಅನ್ಸೋದು. ಓಕೆ, ಹಂತವಾಗಿ ಯಾವ್ದೇ ಒಂದು ಎಮೋಷನ್ ಇದ್ರು ಅದನ್ನ ನಾವು ಇದು ಏನಾದ್ರು ಡೀಲ್ ಮಾಡ್ಬೇಕಾಗುತ್ತೆ. ಒಂದು ಬೇಸಿಕಲಿ ಯುವಕರಿಗೆ ಏನ್ ಹೇಳೋದು ಅಂತಂದ್ರೆ, ಒಂದು ಹೆಲ್ತಿ ಲೈಫ್ ಸ್ಟೈಲ್ ಇಟ್ಕೊಳ್ಳಿ. ಓಕೆ, ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿ. ಓಕೆ, ಕೆಲವಾರು ಇದಿದೆ ಸ್ಟ್ರೆಸ್ ಕಂಟ್ರೋಲ್ ಮಾಡಕ್ಕೆ ಇರೋ ಇದು ಮಾಧ್ಯಮಗಳಂದ್ರೆ ಮೆಡಿಟೇಷನ್ ಇರ್ಬೋದು, ಆಮೇಲೆ ಇದು ಬ್ರೀತಿಂಗ್ ಎಕ್ಸರ್ಸೈಸ್, ಪ್ರಾಣಾಯಾಮ. ಇದು ಎಸ್ಪೆಷಲಿ ಅದು ಏನಂದ್ರೆ ನಾವೇ ಇದು ನಮ್ಮ ಎದೆ ಬಡಿತಗಳು ನಮ್ಮ ಉಸಿರಾಟಕ್ಕೆ ಹೊಂದ್ಕೊಂಡು ಹೋಗುತ್ತೋ ಆ ರೀತಿ ಮಾಡೋ ಇದು. ಪ್ಲಸ್ ಡೈಲಿ ಒಂದು ವಾಕ್ ಮಾಡಿದ್ರೆ ಅದು ಒಂದು ಇದೆ ಎಕ್ಸರ್ಸೈಸ್. ನಮ್ಮ ಹೃದಯ ಬಡಿತದಲ್ಲಿ ಒಂದು ಸೀಮಿತವಾಗಿ ಬಡಿತಗಳು ಮೇಂಟೈನ್ ಮಾಡ್ತೀವಿ. ಸೊ ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಸ್ಟ್ರೆಸ್ ಲೆವೆಲ್ ಅಲ್ಲಿ ಕೂಡ ಹೆಲ್ದಿಯಾಗಿ ಡೀಲ್ ಮಾಡಬಹುದು. ಓಕೆ ಸರ್, ಈ ಉಸಿರಾಟಕ್ಕೂ ಈ ನಮ್ಮ ಹೃದಯದ ಬಡಿತಕ್ಕೂ ಏನ್ ಸಂಬಂಧ? ಯಾಕಂದ್ರೆ ಉಸಿರಾಟ ಜಾಸ್ತಿ ಆದಾಗ್ಲೂ ಹೃದಯ ಬಡಿತ ಜಾಸ್ತಿ ಆಗುತ್ತೆ, ಈ ಒಂದು ಸ್ಟ್ರೆಸ್ ಆದಾಗ್ಲೂ ಕೂಡ ಎರಡು ಜಾಸ್ತಿ ಆಗುತ್ತೆ. ಏನ್ ಸಂಬಂಧ? ಇದು ಕೆಲವಾರು ರೀತಿ. ಒಂದು ನಮ್ಮ ನರಗಳಿಗೆ ನಮ್ಮ ಹೃದಯ ಬಡಿತ ಮತ್ತೆ ನಮ್ಮ ಉಸಿರಾಟದ ಎರಡು ಕಂಟ್ರೋಲ್, ನಮ್ಮ ಏನಂತಾರೆ
ನಮ್ಮ ಕೆಳಗಿನ ಮೆದುಳಲ್ಲಿ Nervous system. ನರ್ವಸ್ ಸಿಸ್ಟಮ್ ಬ್ರೈನ್ ಸ್ಟೆಮ್ ಅಲ್ಲಿ ನಮ್ ಲಿಂಕ್ ಆಗಿರುತ್ತೆ. ಓಕೆ, ಸೊ ಈ ಅಲ್ಲಿ ನಾವು ಏನಾದ್ರೂ ನಮ್ಮ ಬಡಿತಗಳು ಜಾಸ್ತಿ ಆಯ್ತು ಅನ್ಕೊಳ್ಳಿ, ಅದಕ್ಕೆ ತದ್ವಿರುದ್ಧವಾಗಿ ನಮ್ಮ ಉಸಿರಾಟನೂ ವೇಗ ಜಾಸ್ತಿ ಆಗುತ್ತೆ. ಇದು ಬಂದು ನಾವು ನರ್ವ್ ರಿಲೇಟೆಡ್ ಹೇಗೆ ಕನೆಕ್ಟ್ ಆಗಿರ್ಬೋದು ಅಂತ. ಬಟ್ ಕೆಲವು ಮೆಡಿಕಲ್ ಕಂಡೀಷನ್ಗಳಲ್ಲೂ ಓಕೆ, ಶ್ವಾಸಕೋಶದಲ್ಲಿ ಎಲ್ಲ ಕೆಲವು ಟೈಮ್ ಕಂಜೆಷನ್ ಅಂತ ನೀರು ತುಂಬಿರುತ್ತೆ ಅನ್ಕೊಳ್ಳಿ, ಆ ಟ್ರಿಗರ್ ಇಂದಾನು ನಮ್ಗೆ ಇದು ಹಾರ್ಟ್ ರೇಟ್ಸ್ ವೇರಿ ಆಗ್ಬೋದು. ಸೊ ಫಿಸಿಯಾಲಜಿಕಲಿ ಅಂದ್ರೆ ನಾವೇ ಬೇಕಾದ್ರೆ ಮೇಲೆ ಕೆಳಗೆ ಮಾಡ್ಕೊಬಹುದು. ಓಕೆ, ನಮ್ಮ ಎಮೋಷನ್ಸ್ ಇರ್ಬೋದಿಲ್ಲ, ಇಲ್ಲ ಮೆಡಿಕಲ್ ಕಂಡೀಷನ್ಸ್ ಅಲ್ಲೂ ಎರಡಕ್ಕೂ ಜೊತೆಗೆ ಸಂಬಂಧ ಇರುತ್ತೆ. ಓಕೆ, ಎಮೋಷನ್ಸ್ ಇಂದ ಹೃದಯದ ಬಡಿತ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಿ. ಸೊ ಈ ಒಂದು ಎಮೋಷನ್ಸ್ಗೂ ನಮ್ಮ ಹೃದಯಕ್ಕೂ ನಮ್ಮ ಭಾವನೆಗಳಿಗೂ ಸಂಬಂಧ ಇದೆಯಾ ಅಂತ? ಯಾಕಂದ್ರೆ ನಾವು ಅದು ಮೆದುಳಿಗೆ ಕನೆಕ್ಟ್ ಮಾಡ್ಬೇಕಾ, ಹೃದಯಕ್ಕೆ ಕನೆಕ್ಟ್ ಮಾಡ್ಬೇಕಾ? ಎಮೋಷನಲಿ ಮಾತಾಡ್ಬೇಕಂದ್ರೆ ನಾವ್ ಏನ್ ಹೇಳೋದು, ಹೃದಯನೇ ಎಲ್ಲ ಮುಖ್ಯ ಅಂತ ನಾವ್ ಹೇಳ್ತೀವಿ. ಸೊ ಎಲ್ಲ ನಮ್ಮ ಹೃದಯದಿಂದ ಮಾತಾಡ್ತಾ ಇದೀವಿ ಅಂತೆಲ್ಲ ಹೇಳ್ತಾರೆ. ಸೊ ಯಾವ್ದು ರೈಟ್ ರಾಂಗ್ ಅಂತ ಸದ್ಯಕ್ಕೆ ಅಂತ ನಾವು ಹೇಳೋದಿಲ್ಲ, ಅವ್ರವ್ರಿಗೆ ಬಿಟ್ಟಿದ್ದು. ಸರ್, ಹಾಗಾದ್ರೆ ಹೃದಯದ ಗಾತ್ರ ಎಷ್ಟಿರ್ಬೋದು ಸರ್? ಹೃದಯದ ಗಾತ್ರ ಅಂತಂದ್ರೆ ನಮ್ಮ ಮುಷ್ಟಿ ಮಾಡೋಷ್ಟು ನಮ್ಮ ಹೃದಯದ ಗಾತ್ರ ಅಂತ ಹೇಳ್ತೀವಿ. ಅದೇ ಸಚ್ ಎ ವಂಡರ್ಫುಲ್ ಥಿಂಗ್ ಅಂದ್ರೆ ಚಿಕ್ಕದು ಒಂದು ಮುಷ್ಟಿಯಲ್ಲಿರೋ ಅಂಗ ನಮ್ಮ ಎಂಟೈರ್ ಬಾಡಿಗೆ ಏನೋ ರಕ್ತ ಸಪ್ಲೈ ಮಾಡುತ್ತೆ. ಸೊ ಸಪ್ಲೈ ಮಾಡಿ ತಿರ್ಗಾ ರಿಸೀವ್ ಮಾಡಿ ತಿರ್ಗಾ ಅದೇ ಈ ಸರ್ಕ್ಯುಲೇಷನ್ ಮೇಂಟೈನ್ ಮಾಡುತ್ತೆ. ಓಕೆ, ಹಾಗಾದ್ರೆ ಈ ಹೃದಯದ ಒಂದು ಫಂಕ್ಷನ್ಸ್ ನಮ್ಮ ದೇಹದಲ್ಲಿ ಯಾವ ರೀತಿಯಾಗಿರುತ್ತೆ? ಇದು ಹೃದಯ ಈಗ ನಾರ್ಮಲಿ 4 ಚೇಂಬರ್, ಆಮೇಲೆ 4 ವ್ಯಾಲ್ವ್ಸ್, ಕವಾಟಗಳಂತ ಹೇಳ್ತೀವಿ. ಓಕೆ, ಈ ಚೇಂಬರ್ಗಳಂದ್ರೆ ಹೃತ್ಕರ್ಣ, ಹೃತ್ಕರ್ಷಿ ಅಂತ ಹೇಳ್ತೀವಿ. ಮೇಲಿರೋ ಚೇಂಬರ್, ಕೆಳಗಿರೋ ಚೇಂಬರ್ ಅಂತ. ಈಗ ಎಡಗಡೆ ಭಾಗ ಒಂದಿರುತ್ತೆ, ಬಲಗಡೆ ಒಂದು ಭಾಗ ಇರುತ್ತೆ. ಇದು ಎಡಗಡೆ ಭಾಗ ಬಂದು ಹೆಚ್ಚಾಗಿ ಇದು ರಕ್ತ ಏನು ಆಕ್ಸಿನೇಟೆಡ್ ಬ್ಲಡ್ ಅಂತ ಏನ್ ಹೇಳ್ತೀವಿ, ಅದನ್ನ ಕ್ಯಾರಿ ಮಾಡುತ್ತೆ. ಅದರಿಂದ ಮೇಲಿ ಹೃತ್ಕರ್ಣ, ಹೃತ್ಕರ್ಷಿಗೆ ಹೋಗಿ ಆಮೇಲೆ ಅಯೋರ್ಟ ಅಂತ ಏನ್ ಹೇಳ್ತೀರಿ, ಅದರಲ್ಲಿ ನಮ್ಗೆ ಎಂಟೈರ್ ಬಾಡಿಗೆ ಸಪ್ಲೈ ಮಾಡುತ್ತೆ. ಅದೇ ತರ ನಮ್ಮ ರೈಟ್ ಸೈಡ್ ಹಾರ್ಟ್, ಓಕೆ, ಅಲ್ಲಿ ನಮ್ಮ ಇದೆಲ್ಲ ಈ ಆಕ್ಸಿನೇಟೆಡ್ ಬ್ಲಡ್ ಮೈಗೆಲ್ಲ ಏನು ಹರಡಿತ್ತು ಅದು ಏನಾಗುತ್ತೆ, ಅಲ್ಲಲ್ಲಿ ಆಕ್ಸಿಜನ್ ಕಳ್ಕೊಂಡು ಇದು ಆಕ್ಸಿಜನ್ ಇಲ್ದಿರ, ಓಕೆ, ಅಶುದ್ಧ ರಕ್ತ ಅಂತ ಏನಂತೀರೋ ಅದು ರೈಟ್ ಸೈಡ್ ಬರುತ್ತೆ. ಇದು ರೈಟ್ ಸೈಡ್ ಹಾಗೆ ಮೇಲೆ ಹೃತ್ಕರ್ಣ, ಹೃತ್ಕರ್ಷಿ ರೈಟ್ ಸೈಡ್ ಸಪ್ಲೈ ಆದ್ಮೇಲೆ ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಶ್ವಾಸಕೋಶಕ್ಕೆ ಪಲ್ಮರಿ ಆರ್ಟರಿ ಅಂತ ಹೇಳ್ತೀವಿ. ಅಲ್ಲಿಂದ ಅಲ್ಲಿ ಹೋಗಿ ಅಲ್ಲಿ ತಿರ್ಗಾ ಆಕ್ಸಿನೇಟ್ ಆಗುತ್ತೆ. ಸೊ ಇದೊಂದು ಇದು ಒಂದು ಕಂಟಿನ್ಯೂಸ್ ಲೂಪ್ ಅಂತ ಹೇಳ್ತಿರಲ್ಲ, ಆ ತರ ಬಾಡಿಯಲ್ಲಿ ಮೇಂಟೈನ್ ಆಗುತ್ತೆ ಈ ತರ ಇದು ಸಿಸ್ಟಮ್ ಫಂಕ್ಷನ್. ಓಕೆ ಸರ್, ಈಗ ಬಹಳಷ್ಟು ಜನಕ್ಕೆ ಈಗ ಏನಾದ್ರೂ ಹೃದಯ ಸಂಬಂಧಿ ಸಮಸ್ಯೆ ಇದ್ರೆ ಕಾರ್ಡಿಯಾಲಜಿಸ್ಟ್ ಹತ್ರ ಬರೋ ಅಷ್ಟರಲ್ಲಿ ಅವ್ರ ಹೃದಯ ಬಡಿತ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಿಮ್ಗೂ ಪೇಷಂಟ್ಸ್ ನೋಡಿದಾಗ ಅಥವಾ ಅವ್ರ ರಿಪೋರ್ಟ್ಸ್ ನೋಡಿದಾಗ ಈ ರೀತಿ ಆತಂಕ ಆಗಿರೋದು ಇದೆಯಾ ಅಂತ? ಅಲ್ಲ, ನೀವು ಕೇಳೋ ಕ್ವಶನ್ಗಳ ತರ ಇದೆ. ಅವರು ಪೇಷಂಟ್ಸ್ ಹೀಗೆ ಎಲ್ಲ ತರ ವೆರೈಟಿ ನೋಡ್ತೀರಿ. ಓಕೆ, ಕೆಲವರು ತುಂಬಾ ಇನ್ಫಾರ್ಮೇಶನ್ ಇರುತ್ತೆ, ಕೆಲವರಿಗೆ ಕಡಿಮೆ ಇನ್ಫಾರ್ಮೇಶನ್ ಅಂದ್ರೆ ಅದ್ರ ಬಗ್ಗೆ ಏನು ನಾಲೆಜ್ ಇರೋದಿಲ್ಲ. ಸೊ ನಾವು ಆ ತರ ಯಾವ ತರ ಪೇಷಂಟ್ಸ್ ಇರ್ತಾರೋ, ಸೊ ಆ ರೀತಿ ಕೆಲವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿಲ್ದಿರೋರು ನಾವು ಹೆಚ್ಚಾಗಿ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕು. ಹೃದಯ ಅಂದ್ರೆ ಇದೆಲ್ಲ ಇಷ್ಟು ಇದು ಚೇಂಬರ್ ಇದೆ, ಇಷ್ಟು ಇದಿದೆ, ಇಲ್ಲಿ ತೊಂದರೆ ಅಂತ. ಕೆಲವರು ಆಲ್ರೆಡಿ ಪ್ರಿಪೇರ್ಡ್ ಆಗಿ ಬಂದಿರ್ತಾರೆ. ಓಕೆ, ಕೆಲವಾರು ಟ್ರೀಟ್ಮೆಂಟ್ಸ್ ಆಲ್ರೆಡಿ ಓದ್ಕೊಂಡ್ ಬಂದಿರ್ತಾರೆ. ಓಕೆ, ಇದು ಬೆಟ್ರ ಅಂತ. ಓಕೆ, ಸೊ ಅವ್ರಿಗೂ ನಾವು ಅದೇ ಅಂದ್ರೆ ಅವ್ರಿಗೆ ಬೇಕಿದ್ದ ಏನೋ ಇನ್ಫಾರ್ಮೇಶನ್ ಏನಿದೆಯೋ ಅದ್ ನಾವು ಹೇಳ್ಬೇಕಾಗುತ್ತೆ. ಇದು ಕರೆಕ್ಟ್ ಅಲ್ಲ, ಈ ಕಂಡೀಷನ್ಗೆ ಇದು ಈ ಕಂಡೀಷನ್ ಮಾಡ್ಬೇಕಾರೋದು ಅಂತ. ಸೊ ಹೆಚ್ಚಾಗಿ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್ ಅಂತ ಹೇಳ್ತೀರಿ. ಈಗೆಲ್ಲ ಹೆಚ್ಚಾಗಿ ನಾವು ಮಾಡ್ಬೇಕಿರೋದು ಏನು, ಎಲ್ಲರಿಗೂ ಎಲ್ಲ ಟ್ರೀಟ್ಮೆಂಟ್ ಆಗೋದು ಇಲ್ಲ. ಓಕೆ, ಒಂದು ಪೇಷಂಟ್ಗೆ ಪರ್ಸನಲೈಸ್ಡ್ ಅಂತ ಹೇಳ್ತೀವಿ. ಈ ಪೇಷಂಟ್ಗೆ ಈ ವಯಸ್ಸು, ಇದು ಏಜ್ಗೆ, ಈ ತರ ರಕ್ತನಾಳಗಳು ಅಥವಾ ಈ ತರ ಹಾರ್ಟ್ ಕಂಡೀಷನ್ಗೆ ಒಂದು 3 ಆಪ್ಷನ್ಸ್ ಇದ್ರೆ ಆ ಪೇಷಂಟ್ಗೆ ಯಾವ್ದು ಸೂಕ್ತ ಇದೆಯೋ ಅದನ್ನ ಅಪ್ಲೈ ಮಾಡಬೇಕು. ಅದನ್ನ ಎವಿಡೆನ್ಸ್ ಬೇಸ್ ಅಂತೀವಿ. ದಟ್ ಈಸ್ ವಾಟ್ ವಿ ಆಲ್ ಶುಡ್ ಪ್ರಾಕ್ಟೀಸ್ ಅಂತ ನನ್ನ ನಂಬಿಕೆ. ವಿ ಆಲ್ ಪ್ರಾಕ್ಟೀಸ್ ಅಂತ ನನ್ನ ನಂಬಿಕೆ. ಸರ್, ಈಗ ಹೃದಯವನ್ನ ನಾವು ಜೋಪಾನವಾಗಿ ನೋಡ್ಕೊಳ್ಬೇಕು ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ಹೃದಯದ ಆರೋಗ್ಯವನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ? ಹೃದಯದ ಆರೋಗ್ಯ, ಹೃದಯ ಜೋಪಾನ ಅಂತಂದ್ರೆ ಒಂದು ಇದು ಲೈಫ್ ಸ್ಟೈಲ್ ಅಂತ, ಒಂದು ಆಹಾರ ಪದ್ಧತಿ ಒಂದು. ಓಕೆ, ಆಮೇಲೆ ಎಕ್ಸಸೈಸ್. ಓಕೆ, ಲೈಫ್ ಸ್ಟೈಲ್ ಪಾರ್ಟ್ ಎಕ್ಸಸೈಸ್ ಆಗುತ್ತೆ. ಆಮೇಲೆ ಏನಾದರೂ ಈಗ ಆಲ್ರೆಡಿ ಹಟ್ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀರಾ, ಅಂದ್ರೆ ಆಲ್ರೆಡಿ ಅವ್ರಿಗೆ ಹಾರ್ಟಿನ ತೊಂದರೆ ಬರೋ ರಿಸ್ಕ್ ಇರುತ್ತೆ ಅಂತವರು
ಇದು ಮೆಡಿಕಲ್ ಚೆಕಪ್ ಮಾಡಿಕೊಂಡು ಓಕೆ ಬೇಗ ಏನಾದರೂ ತೊಂದರೆಗಳಿದ್ರೆ ಕೊಲೆಸ್ಟ್ರಾಲ್, ಶುಗರು, ಹೈಪರ್ ಟೆನ್ಷನ್ ಇದೆಲ್ಲ ಟ್ರೀಟ್ ಮಾಡ್ಕೊಬೇಕಾಗುತ್ತೆ. ಈ ಇದಕ್ಕೆ ಏನು ಮೆಡಿಕೇಶನ್ ಒಂದು ತಗೊಳೋದು ಬಟ್ ಆಮೇಲೆ ಅದ್ರ ಫಾಲೋ ಅಪ್ ಇದು ಕಂಟ್ರೋಲಲ್ಲಿ ಇರಬೇಕು. ಓಕೆ, ನಮ್ಮ BP ಕಂಟ್ರೋಲ್ ಇರಬೇಕು, ಶುಗರ್ ಕಂಟ್ರೋಲಲ್ಲಿ ಇರಬೇಕು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಇರಬೇಕು, ಹೆಚ್ಚಾಗಿದೆ. ಓಕೆ, ಈಗ ಇನ್ನೊಂದು ಪ್ಯಾರಾಮೀಟರ್ ಅಂದರೆ ಒಬಿಸಿಟಿ ನಮ್ಮ ದೇಹದ ತೂಕನೂ ನಾವು ಒಂದು ಅಳತೆಯಲ್ಲಿ ಇದು ಮೇಂಟೈನ್ ಮಾಡಿದ್ರೆ ಒಳ್ಳೆಯದು. ಇದು ಲೈಫ್ ಸ್ಟೈಲಲ್ಲಿ ನಾವು ಮಾತಾಡೋದು ಬಂದರೆ ಒಂದು ಸ್ಮೋಕಿಂಗ್, ಆಮೇಲೆ ಇನ್ನೊಂದು ಆಲ್ಕೋಹಾಲ್. ಈಗಿರೋ ಏನದು ಯುವಕರಲ್ಲಿ ಹೆಚ್ಚಾಗಿ ಇದು ನಾವು ಕಂಡು ಬರ್ತೀವಿ. ಮೊದಲು ಹಳೆ ಬೆಂಗಳೂರಿಗೂ ಹೊಸ ಬೆಂಗಳೂರು ನೋಡಿದ್ರೆ ಕಾರ್ನಲ್ಲಿ ಒಂದೊಂದು ಕಾರ್ನರಲ್ಲೂ ಐ ಮೀನ್ ತುಂಬಾ ಇದಿದೆ, ಏನದು ಬಬ್ ಇರ್ಬೋದು, ಬಾವಿ ಕಲ್ಚರ್ ಇದೆಲ್ಲ ಇದೆ. ಸೊ ಹೀಗಾಗಿ ಯುವಕರಲ್ಲೇ ಒಂದೇನಾದ್ರೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದು, ರೆಗ್ಯುಲರ್ ಎಕ್ಸಸೈಸ್. ಓಕೆ, ಎಕ್ಸಸೈಸು ಏನಂದ್ರೆ ಮಾಡ್ರೇಟ್ ಇಂಟೆನ್ಸ್ ಅಂತ ಹೇಳ್ತೀವಿ. ಹೆಚ್ಚಾಗಿ ಎಲ್ಲರೂ ಮ್ಯಾರಥಾನ್ ಓಡಬೇಕು, ಎಲ್ಲ ಇದು ಮಾಡಬೇಕು, ಚೆಕಪ್ ಇಲ್ದಿರ ಅವೆಲ್ಲ ಮಾಡಬಾರ್ದು. ಆಮೇಲೆ ಆಹಾರದಲ್ಲೂ ಅಷ್ಟೇ ಬ್ಯಾಲೆನ್ಸ್ಡ್ ಡಯಟ್, ಅದು ಎಲ್ರಿಗೂ ಅಷ್ಟೇ ಅನ್ವಯಿಸುತ್ತೆ. ಓಕೆ, ಬ್ಯಾಲೆನ್ಸ್ಡ್ ಡಯಟ್ ಹಾರ್ಟ್ ಪೇಷಂಟ್ ಒಂದೇ ಅಂತಲ್ಲ. ಏನಂದ್ರೆ ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೆ ಸೊಪ್ಪು, ಕಾಳುಗಳು, ಆಮೇಲೆ ಬೇಕಾಗಿದ್ದಂಥ ಪ್ರೋಟೀನ್ಗಳು, ಓಕೆ, ಇವೆಲ್ಲ ಆಹಾರದಲ್ಲಿ ಒಂದು ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಸೊ ಇದೆ ಮೇಜರ್ ಆಗಿ ನಾವು ಇದು ಹೃದಯ ಜೋಪಾನ ಮಾಡ್ಕೊಬೇಕಂದ್ರೆ ಇವೆಲ್ಲ ಮಾಡ್ಬೇಕಾಗುತ್ತೆ. ಓಕೆ ಸರ್, ಯುವಕರ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಬಹಳಷ್ಟು ಜನಕ್ಕೆ ಈ ಒಂದು ಆಂಗ್ಸೈಟಿ ಅಟ್ಯಾಕ್ ಅಥವಾ ಪ್ಯಾನಿಕ್ ಅಟ್ಯಾಕ್ಸ್ ಆಗುವಂಥದ್ದು ಬಹಳಷ್ಟು ನಾವು ಕೇಳ್ತಾ ಇದ್ದೀವಿ. ಇದಕ್ಕೂ ಹೃದಯಕ್ಕೂ ಏನಾದರೂ ಸಂಬಂಧ ಇದೆಯಾ? ಇದಕ್ಕಿಂತ ಏನಾದರೂ ಹೃದಯದ ಆರೋಗ್ಯಕ್ಕೆ ತೊಂದರೆ ಆಗ್ಬೋದಾ ಅಂತ? ಆಂಗ್ಸೈಟಿ ಅಟ್ಯಾಕ್ ಅಂತ ಆತರ ಹೇಳಕ್ಕಾಗಲ್ಲ. ಓಕೆ, ಈಗಿರೋ ಯುವಕರ ಒಂದೇನಂದ್ರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದೆ. ಓಕೆ, ಇದು ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇರ್ಬೋದು. ಓಕೆ, ಅಥವಾ ಈ ಹೆಚ್ಚಾಗಿ ನಮ್ಮ ಬೆಂಗಳೂರಲ್ಲಿ ಈ IT-BT ಅಲ್ಲಿ ಇರೋದೆಲ್ಲ ಆ ಸ್ಟ್ರೆಸ್ ಲೆವೆಲ್ ವರ್ಕಲ್ಲಿ ಪರ್ಫಾರ್ಮ್ ಮಾಡೋದು, ಆ ತರದ್ದು ಹಾರ್ಟ್ ಮೇಲೆ ಪರಿಣಾಮ ಬೀಳುತ್ತೆ. ಯಾಕಂದ್ರೆ ಹೇಳ್ದಂಗೆ ಎಮೋಷನ್ಸ್, ನೀವು ಕೆಟ್ಟ ಎಮೋಷನ್ಸ್ ಇದ್ದಷ್ಟು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಓಕೆ, ಸ್ಟ್ರೆಸ್ ಹಾರ್ಮೋನ್ಸ್ ಇಂದ BP ಅಲ್ಲಿ ಏರ್ಪೇರ್ ಆಗ್ಬಹುದು. ಓಕೆ, ನಿಮ್ಮ ಶುಗರ್ ಅಲ್ಲಿ ಏರ್ಪೇರ್ ಆಗ್ಬಹುದು. ಓಕೆ, ಸೊ ಇದೆಲ್ಲ ಇದು ಲಾಂಗ್ ಟರ್ಮ್ ಇದ್ದಷ್ಟು ಅವ್ರ ರಿಸ್ಕ್ ಅಲ್ಲಿ ಇರ್ತಾರೆ. ಹಾರ್ಟ್ ಅಟ್ಯಾಕ್ ಅಲ್ಲಿ ರಿಸ್ಕ್ ಇರ್ಬೋದು, ಸ್ಟ್ರೋಕ್ ರಿಸ್ಕ್ ಆಗ್ಬಹುದು ಇವ್ರಿಗೆಲ್ಲ. ಓಕೆ ಸರ್, ಈಗ BP ಬಗ್ಗೆ ಮಾತನಾಡೋದಾದ್ರೆ BP ಜಾಸ್ತಿ ಆದ್ರೆ ಅಥವಾ ಕಮ್ಮಿ ಆದ್ರೆ ಅದರಿಂದ ಹಾರ್ಟ್ ಮೇಲೆ ಏನಾದ್ರು ಪರಿಣಾಮ ಬೀರುತ್ತಾ? BP ನಾನು ಜನರಲಿ BP ಅಂದ್ರೆ ಈಗ ಹೃದಯ ಒಂದು 120-180 ಕೆಳಗೆ ಬಡಿತಾ ಇರ್ಬೋದು. ಈಗ ಯಾರೋ ಒಬ್ಬರಿಗೆ ಒಂದು 50 kg ಕೊಡ್ತೀರಾ ಇರ್ತಾರೆ, ಅವ್ರಿಗೆ ಒಂದು 200 kg ಕೊಡ್ತೀರಾ ಇರ್ತಾರ? ಇಲ್ಲ. ಓಕೆ, ಸೊ ಅದೇ ತರ BP ಜಾಸ್ತಿ ಇದ್ದಷ್ಟು ನಿಮ್ ಹೃದಯ ಆ BP ವಿರುದ್ಧ ಕೆಲಸ ಮಾಡ್ಬೇಕು. ಓಕೆ, ಸೊ ಹೃದಯದ ಮೇಲೆ ಹೃದಯದ ಸ್ನಾಯುಗಳ ಮೇಲೆ ಒತ್ತಡ ಬೀರುತ್ತೆ. ಇನ್ನೊಂದು ರಕ್ತನಾಳಗಳಲ್ಲೂ ಆ BP ಜಾಸ್ತಿ ಇದ್ದಲ್ಲಿ, ಓಕೆ, ರಕ್ತನಾಳದಲ್ಲಿ ಇಂಜುರಿ ಅಂತ ಹೇಳ್ತೀವಿ, ಗಾಯಗಳ ಆಗೋ ಮೂಲಕ ಅಲ್ಲಿ ಕೊಲೆಸ್ಟ್ರಾಲ್, ಪ್ಲಾಕ್ಗಳೆಲ್ಲ ಸೃಷ್ಟಿ ಆಗ್ಬೋದು. ಸೊ ಇನ್ನೊಂದು ಏನಂದ್ರೆ ಹೈ BP ಇಂದ ಹೃದಯ ಒಂದೇ ಅಲ್ಲ, ಕಣ್ಣು, ಕಿಡ್ನಿ ಇದ್ರ ಮೇಲೂ ಪರಿಣಾಮ ಬೀಳುತ್ತೆ. ಸೊ ಇವೆಲ್ಲ ಈ ಲಿಂಕ್ ಇರುತ್ತೆ ಒಂದೊಂದು ಆರ್ಗನ್ಗಳಿಗೂ. ಸೊ BP ಕಂಟ್ರೋಲ್ ಮಾಡೋದು ಇಂಪಾರ್ಟೆಂಟ್. ಈ ಮೂಲಕ ಇವೆಲ್ಲ ಜೋಪಾನವಾಗಿ ಇಟ್ಕೊಬೇಕಂದ್ರೆ. ಓಕೆ, ಈಗ BP ಆಯ್ತು, ಶುಗರ್ ಅನ್ನೋದು ಬಹಳಷ್ಟು ಜನಕ್ಕೆ ಡಯಾಬಿಟಿಸ್ ಕಾಮನ್ ಆಗ್ಬಿಟ್ಟಿದೆ. ಸೊ ಡಯಾಬಿಟಿಸ್ ಇರೋರು ಯಾವ ರೀತಿಯಾಗಿ ಅವ್ರ ಹೃದಯವನ್ನ ಜೋಪಾನವಾಗಿ ನೋಡ್ಕೊಳ್ಬೇಕು, ಏನ್ ಪರಿಣಾಮ ಬೀರ್ಬೋದು ಹೃದಯದ ಮೇಲೆ ಡಯಾಬಿಟಿಸ್ ಇರೋರಿಗೆ? ಓಕೆ, ಇದು ಡಯಾಬಿಟಿಸ್ ಏನಂದ್ರೆ ಅಗೇನ್ ಡಯಾಬಿಟಿಸ್ ಮೈಯಲ್ಲಿ ಶುಗರ್ ಜಾಸ್ತಿ ಆದಲ್ಲಿ ಈ ಶುಗರ್ ಜಾಸ್ತಿ ಆಗೋ ಮೂಲಕ ಕಾರಣಗಳು ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವೇನು ಹೇಳ್ತೀವಿ, ಅದರದ್ದು ಪರಿಣಾಮಗಳು ಹಲವಾರು ಇರ್ತವೆ. ಹಾರ್ಟ್ ಮೇಲೆ ಇರ್ಬೋದು, ರಕ್ತನಾಳಗಳ ಮೇಲೆ ಇರ್ಬೋದು. ಓಕೆ, ಈ ಕೊಲೆಸ್ಟ್ರಾಲ್ ಪ್ಲಾಕ್ಗಳ ಶುಗರ್ ಅನ್ಕಂಟ್ರೋಲ್ಡ್ ಶುಗರ್ ಇರೋರಿಗೆ ಅವರಿಗೆ ಹೆಚ್ಚಾಗಿ ಇರುತ್ತೆ. ಅವ್ರ ರಕ್ತನಾಳಗಳು ಅಷ್ಟೇ, ಓಕೆ, ಹಿಗ್ಗೋದು ಕುಗ್ಗೋದು ಅದರದ ಕೆಪಾಸಿಟಿನೂ ಕಡಿಮೆ ಆಗುತ್ತೆ. ನಮ್ದು ಕರೋನರಿ ಆರ್ಟರೀಸ್ ಅಂತ ಏನ್ ಹೇಳ್ತೀವಿ ನಾವು, ಎಷ್ಟೊಂದು ಡಯಾಬಿಟಿಕ್ಸ್ ಆಂಜಿಯೋಗ್ರಾಮ್ಸ್ ನೋಡಿರ್ತೀವಿ. ಆಂಜಿಯೋಗ್ರಾಮ್ ನೋಡೋದಲ್ಲಿ ಎಲ್ಲ ಅನ್ಕಂಟ್ರೋಲ್ಡ್ ಇದ್ರು ಫಾರ್ ಎ ಲಾಂಗ್ ಟೈಮ್ ಇದ್ದಂತಂದ್ರೆ ಎಲ್ಲ ನೂಲು ದಾರಗಳಿದ್ದಂಗೆ ಇರ್ತಾವ ಅವ್ರಿಗೆ. ಸೊ ಅದಕ್ಕೆ ಒಂದೇನಂದ್ರೆ ಶುಗರ್ ಇದೆ, ಒಂದು ಶುಗರ್ ಎಷ್ಟು ಕಂಟ್ರೋಲ್ ಇದೆ ಅನ್ನೋದು ಇಂಪಾರ್ಟೆಂಟ್. ಓಕೆ, ಸೊ ಇವರು ಆದಷ್ಟು ರೆಗ್ಯುಲರ್ ಚೆಕಪ್ ಮಾಡಿಕೊಂಡು ಮಾತ್ರೆಗಳು, ಲೈಫ್ ಸ್ಟೈಲ್, ಆಹಾರದಲ್ಲಿ ಪರಿವರ್ತನೆ ತಂದು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ದೇ ಕ್ಯಾನ್ ಲೀವ್ ಎ ನಾರ್ಮಲ್ ಲೈಫ್ ಲೈಕ್ ಎನಿ ಅದರ್ ಪರ್ಸನ್. ಸರ್, ಹೃದಯದ ಆರೋಗ್ಯದ ಬಗ್ಗೆ, ಹೃದಯವನ್ನ ಯಾವ ರೀತಿ ಜೋಪಾನ ಮಾಡ್ಕೋಬೇಕು ಅಂತ ಹೇಳಿ ಸಾಕಷ್ಟು ನಮಗೆ ಮಾಹಿತಿಯನ್ನ ಕೊಟ್ರಿ. ಆದ್ರೆ ಈಗ ಹೃದಯದ ಸಂಬಂಧಿ ಸಮಸ್ಯೆಗಳು ಯಾವೆಲ್ಲ ಇರಬಹುದು ಸರ್?
ಹೃದಯದ ಅಂದ್ರೆ ಹೃದಯದ ಕಾಯಿಲೆಗಳು. ಹೌದು ಹೌದು, ಹೃದಯದ ಕಾಯಿಲೆಗಳು. ಹೃದಯ ಅಂದ್ರೆ ಹೃದಯ ಒಂದು ಚೀಲದಲ್ಲಿ ಇರುತ್ತೆ, ಪೆರಿಕಾರ್ಡಿಯಂ ಅಂತೀವಿ. ಆ ಪೆರಿಕಾರ್ಡಿಯಂ ಅನ್ನೋದ್ರೊಳಗೆ ಕೆಲವಾರು TB ಅಥವಾ ಅದು ವೈರಲ್ ಇನ್ಫೆಕ್ಷನ್ಸ್ ಆಗ್ಬೋದು. ಓಕೆ, ಹೃದಯ ನೆಕ್ಸ್ಟ್ ಹೃದಯಕ್ಕೆ ಹೋದ್ರೆ ಹೃದಯದಲ್ಲಿ ನಮಗೆ ಹೃದಯದ ರಕ್ತನಾಳಗಳಿರ್ತವೆ, ಕರೋನರಿ ಆರ್ಟರಿ ಡಿಸೀಸ್. ನಾವು ತುಂಬಾ ಅದೇ ಹಾರ್ಟ್ ಅಟ್ಯಾಕ್ ಬಗ್ಗೆ ನಾವೇನ್ ಮಾತಾಡ್ತಿದ್ದೀವಿ, ಈ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗ್ಬೋದು, ಅದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ. ನೆಕ್ಸ್ಟ್ ಹೃದಯ ಹೋದ್ರೆ ಹೃದಯದ ಸ್ನಾಯುಗಳು, ಹಾರ್ಟ್ ಮಸಲ್ ವೀಕ್ ಆಗೋದು, ಅಥವಾ ಹಾರ್ಟಿನ ಮಸಲ್ ನಲ್ಲಿ ಕೆಲವು ಪದಾರ್ಥಗಳು ಶೇಖರಣೆ ಆಗೋದು, ಅಥವಾ ಹಾರ್ಟ್ ಮಸಲ್ ದಪ್ಪ ಆಗೋದು, ಆಮೇಲೆ ಹಾರ್ಟೇ ದಪ್ಪ ಆಗೋದು, ಎಲಾಸ್ಟಿಸಿಟಿ ಲೂಸ್ ಆಗೋದು, ಈ ತರ ಕಂಡೀಷನ್ಸ್ ಹಾರ್ಟ್ ಮಸಲ್ ಅಥವಾ ಸ್ನಾಯುಗಳಲ್ಲಿದೆ. ನೆಕ್ಸ್ಟ್ ಒಳಗೆ ಕವಾಟಗಳಿರ್ತವೆ, ಕವಾಟಗಳಲ್ಲಿ ಲೀಕ್ ಆಗೋದು, ಅಥವಾ ಈ ಕವಾಟಗಳಲ್ಲಿ ಏನಂದ್ರೆ ಸ್ಟಿನೋಸಿಸ್ ಅಂತೀವಿ, ಚಿಕ್ಕದಾಗೋದು. ಓಕೆ, ಸೊ ಈ ತರ ಕವಾಟಗಳಲ್ಲಿ ತೊಂದರೆಗಳು ಬರ್ಬೋದು. ಕೊನೆಯದಾಗಿ ಇದು ಹೃದಯ ಬಂದು ಒಂದು ಏನದು ಬಡತ ಬರ್ಬೇಕಂದ್ರೆ ಇದು ವಿದ್ಯುತ್ ಚಲನೆ ಇರಬೇಕು. ಓಕೆ, ವಿದ್ಯುತ್ ಸಂಚಲನೆ ಅದು ಅಲ್ಲೇ ಇದಾಗೋದು. ಸೊ ಈ ವಿದ್ಯುತ್ ಸಂಚಲನೆ ಅಥವಾ ಈ ಕರೆಂಟ್ ಏನು ನಮ್ಮ ಹೃದಯದಲ್ಲಿ ಚಲಿಸುತ್ತೋ ಅದರೊಳಗೆ ತುಂಬಾ ಹಲವಾರು ಕಂಡೀಷನ್ಗಳಿದೆ. ಓಕೆ, ಸೊ ಈ ಒಂದೊಂದು ವಿಭಾಗಗಳು ಹೃದಯದಲ್ಲಿ ಒಂದು ಸಪರೇಟ್ ವಿಭಾಗಗಳಾಗಿ ಡೆವಲಪ್ ಆಗಿದೆ. ಓಕೆ, ಸೊ ಅದು ಇನ್ನೂ ಡೀಪ್ ಹೋದ್ರೆ ನಾವು ಇನ್ನೂ ಎಷ್ಟೋ ಇದು ಕಾಯಿಲೆಗಳು ಕಂಡಿಡಿತಾನೆ ಇರ್ತೀವಿ. ಓಕೆ ಸರ್, ಹಾಗಾದ್ರೆ ರಕ್ತ ಕೊರತೆ ಉಂಟಾದ್ರೆ ಅಥವಾ ರಕ್ತ ಜಾಸ್ತಿ ಆದ್ರೆ ಹೃದಯಕ್ಕೆ ಏನಾದ್ರು ತೊಂದರೆ ಆಗುತ್ತಾ? ಯಾವೆಲ್ಲ ಸಮಸ್ಯೆಗಳು ಬರ್ಬೋದು, ಕಾಯಿಲೆಗಳು ಬರ್ಬೋದು ಅಂತ? ರಕ್ತದ ಕೊರತೆ, ಓಕೆ, ರಕ್ತದ ಕೊರತೆ ಅಂದ್ರೆ ಅನಿಮಿಯಾ ಬಂದ್ಬಿಟ್ಟು ಒನ್ ಆಫ್ ದ ಕಾಮನೆಸ್ಟ್ ಪ್ರಾಬ್ಲಮ್ ಇನ್ ಇಂಡಿಯಾ, ಎಸ್ಪೆಷಲಿ ವಿಮೆನ್ ಅಲ್ಲಿ. ಓಕೆ, ಸೊ ರಕ್ತದ ಕೊರತೆ, ರಕ್ತ ಎಲ್ಲ ಅಂಗಗಳಿಗೂ ಬೇಕು. ಓಕೆ, ನಮ್ಮ ಹೃದಯಕ್ಕೂ ಬೇಕು ರಕ್ತ. ಓಕೆ, ಸೊ ರಕ್ತದ ಕೊರತೆ ಇದ್ದಲ್ಲಿ ಹೆಚ್ಚಾಗಿ ಅವ್ರಿಗೆ ಏನೆಲ್ಲ ಹಾರ್ಟ್ ಇನ್ ಪೇಷಂಟ್ಗೆ ಸಿಂಪ್ಟಮ್ಸ್ ಇರ್ತಾವೋ ಅವೆಲ್ಲ ಸಿಂಪ್ಟಮ್ಸ್ ಬರ್ಬೋದು ರಕ್ತದ ಕೊರತೆ ಅಂದ್ರೆ ಕೆಲವರೆಲ್ಲ ನೋಡ್ತೀವಿ ತುಂಬಾ 1, 5, 6 ಎಲ್ಲ ಇಟ್ಕೊಂಡ್ ಬರೋರಿಗೆ ಅವ್ರಿಗೆ ಅದೆಲ್ಲ ಆತರ ಬರ್ಬೋದು. ಸೊ ರಕ್ತ ಮೈಯಲ್ಲಿ ಒಂದು ಏನು ಈಗ ಆವರೇಜ್ ಇಂಡಿಯನ್ ವುಮೆನ್ ಅಂತ ಹೇಳ್ತೀರಿ, ಅದು 11.5 ಅಂತ ಹೇಳ್ತೀರಿ. ಓಕೆ, ಆಲ್ಮೋಸ್ಟ್ ಅದು ಅನಿಮಿಯಾ ಅಂದ್ರೆ ರಕ್ತ ಕೊರತೆ ಕಂಡೀಷನ್ನೇ ಆಗುತ್ತೆ. ಸೊ ಆದಷ್ಟು ಜಾಸ್ತಿ ಇದ್ದಷ್ಟು ಒಳ್ಳೇದು ಅವ್ರಿಗೆ. ಓಕೆ ಓಕೆ ಸರ್, ಹಾಗಾದ್ರೆ ಈ ಒಂದು ಹೃದಯದ ಸಮಸ್ಯೆಗಳಿಗೆ ಹೆಂಗಸರು ಜಾಸ್ತಿ ತುತ್ತಾಗ್ತಾರ, ಗಂಡಸರು ಜಾಸ್ತಿ ತುತ್ತಾಗ್ತಾರ ಅಂತ? ಈಗಿರೋ ಟೆಂಡೆನ್ಸೀಸ್ ನೋಡಿದ್ರೆ ಯಾರು ಇದು ಭೇದ ಭಾವ ಇಲ್ಲ ಇಲ್ಲಿ ನಾವು ನೋಡ್ದಂಗೆ. ಹೆಂಗಸರಲ್ಲೂ ಅಷ್ಟೇ ಇದು ಕಾಮನ್ ಆಗಿ ನಾವು ನೋಡ್ತೀರಿ ಹೃದಯದ ಸಮಸ್ಯೆಗಳು. ಯಂಗ್ಸ್ರಲ್ಲಿ ಒಂದೇನಂದ್ರೆ ಜನರಲಿ ಏನಂದ್ರೆ ಅವ್ರಿಗೆ ಈ ಈ ರಿಪ್ರೊಡಕ್ಟಿವ್ ಏಜ್ ಅಂತ ಏನ್ ಹೇಳ್ತೀರಿ, ಆ ಏಜ್ ಅಲ್ಲಿ ಅವ್ರಿಗೆ ಹಾರ್ಮೋನ್ಸ್ ಒಂದು ಪ್ರೊಡಕ್ಟಿವ್ ಮೆಕ್ಯಾನಿಸಮ್ ಅಂತ ಹೇಳ್ತೀರಿ. ಸೊ ಯೂಶಲಿ ಮೆನೋಪಾಸ್ ವುಮೆನ್ ಅಂದ್ರೆ ಮೊಟ್ಟೆ ನಿಂತ ನಂತರ ಅವರು ಆಲ್ಮೋಸ್ಟ್ ಗಂಡಸರಿಗೆ ಎಷ್ಟಿರುತ್ತೋ ಅಷ್ಟೇ ಕಾಮನ್ ಆಗಿ ಅವರೆಲ್ಲ ಹಾರ್ಟ್ ತೊಂದರೆ ಇರುತ್ತೆ. ಬಟ್ ಈಗಿರೋ ಟೆಂಡೆನ್ಸಿಲಿ ಹೆಚ್ಚಾಗಿ ಹೆಂಗಸರಲ್ಲಿ ಈ PCOS ಅಂತ ಹೇಳ್ತೀವಿ, ಅದು ಇದನ್ನು PCOD ಅಥವಾ PCOS ಅಂತ ನಾವೇನು ಹೇಳ್ತೀವಿ, ಅದು ಹೈಪರ್ ಇನ್ಸುಲಿನಿಸಮ್ ಅಂತ ಹೇಳ್ತೀವಿ. ಇನ್ಸುಲಿನ್ ಹೆಚ್ಚು ಬಾಡಿಯಲ್ಲಿರೋ ಇದು, ಈ ಇನ್ಸುಲಿನ್ ಹೆಚ್ಚಿರೋ ಇದರಿಂದ ಸಮಸ್ಯೆಗಳಿಂದ ಸೇಮ್ ನಾನು ಆಗಲೇ ಹೇಳ್ದಂಗೆ ಅದರಲ್ಲೂ ಏನದು ಹಾರ್ಟ್ ನಲ್ಲಿ ಇದು ಕೊಲೆಸ್ಟ್ರಾಲ್ ಶೇಖರಣೆ ಆಗೋದು ರಕ್ತನಾಳಗಳಲ್ಲಿ, ಇವೆಲ್ಲ ಪ್ರಾಬ್ಲಮ್ಸ್ ಈ ಕಂಡೀಷನ್ ಇರುತ್ತೆ. ಸೊ ಇವರು ಒಂದು ಸ್ವಲ್ಪ ಪ್ರೋನ್ ಆಗಿರ್ತಾರೆ ಲೇಡಿ. ಈಗಿರೋ ಇದ್ರೊಳಗೆ ಏನು ಆ ಥರ ಡಿಫ್ರೆನ್ಸ್ ಏನೂ ಇರಲ್ಲ. ಲೇಡೀಸ್ ಗಂಡಸರು ಎಷ್ಟಿರ್ತಾರ ಲೇಡೀಸು ಅಷ್ಟೇ. ಆಮೇಲೆ ಇನ್ನೊಂದು ಬಂದು ಲೈಫ್ ಸ್ಟೈಲ್ ಈಗಿರೋ ಅಂದ್ರೆ ನಾವು ನಗರಗಳಲ್ಲಿ ಮಾತಾಡ್ಬೇಕಂದ್ರೆ ಹೆಂಗಸರ ಲೈಫ್ ಸ್ಟೈಲ್ ಗಂಡಸರ ಲೈಫ್ ಸ್ಟೈಲ್ ಏನು ಡಿಫ್ರೆನ್ಸ್ ಇಲ್ಲ. ಓಕೆ, ಅವ್ರ ಹ್ಯಾಬಿಟ್ಸ್ ಏನು ಡಿಫ್ರೆನ್ಸ್ ಏನಿಲ್ಲ. ಸೊ ಅವ್ರ ಆಲ್ಮೋಸ್ಟ್ ಸೇಮ್ ಆಸ್ ಏನೋ ಗಂಡಸರು ಹೇಗಿರ್ತಾರೋ ಅಷ್ಟೇ ರಿಸ್ಕ್ ಅಲ್ಲಿ ಹೆಂಗಸರು ಹಾರ್ಟ್ ತೊಂದರೆಗಳು ಇದು ರಿಸ್ಕ್ ಇರುತ್ತೆ. ಓಕೆ ಸರ್, ಈಗ ಈ ಒಂದು ಹೃದಯ ಸಂಬಂಧಿ ಸಮಸ್ಯೆಗಳು ಚಿಕ್ಕ ಮಕ್ಕಳಲ್ಲಿ ಅಂದ್ರೆ ಅಥವಾ ಆಗಿ ಹುಟ್ಟಿದಂತಹ ಮಕ್ಕಳಲ್ಲಿ ಏನಕ್ಕೆ ಕಾಣಿಸ್ಕೊಳ್ಳುತ್ತೆ, ಯಾವೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಅಂತ? ಚಿಕ್ಕ ಮಕ್ಕಳಲ್ಲಿ ಹೆಚ್ಚಾಗಿ ಅಂದ್ರೆ ಹುಟ್ಟುವ ಮಗು ಅಲ್ಲಿ ಏನಂದ್ರೆ ಒಂದು ಅಂದ್ರೆ ಏನಂದ್ರೆ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀರಿ. ಅದು ಹೃದಯ ನಾನು ಆಗ್ಲೇ ಸ್ಟ್ರಕ್ಚರ್ ಹೇಳಿದಾಗೆ ನಮಗೆ 4 ಚೇಂಬರ್ಗಳಿರ್ತವೆ. ಓಕೆ, ಆಮೇಲೆ ಹೃತ್ಕರ್ಷಿಗಳಿರ್ತವೆ. ಈ 2 ಚೇಂಬರ್ಗಳು ಅಥವಾ ಪಕ್ಕದಲ್ಲಿರೋ ಹೃತ್ಕರ್ಣ ಅಥವಾ ಹೃತ್ಕರ್ಷಿಗಳ ಕೆಳಗೆ ಅಲ್ಲಿ ಏನದು ಹೋಲ್ ಅಂತ ಹೇಳ್ತೀರಿ. ಓಕೆ, ಸೊ ಅದು ಒಂದು ಮೇಲೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಹೇಳ್ತೀರಿ, ಕೆಳಗಿನ ಚೇಂಬರ್ಗಳಲ್ಲಿ ಹೋಲಿದ್ರೆ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ ಹೇಳ್ತೀರಿ. ಕೆಲವೊಮ್ಮೆ ಈ
ಅಯೋಟಾ ಆಮೇಲೆ ಪಲ್ಮರಿ ಆರ್ಟ್ರಿ, ಶುದ್ಧ ಅಶುದ್ಧ ರಕ್ತನಾಳಗಳು ಕ್ಯಾರಿ ಮಾಡ್ತಿರೋ ರಕ್ತನಾಳಗಳು, ಅವು ಮಧ್ಯದಲ್ಲಿ ಕಮ್ಯುನಿಕೇಶನ್ ಇರ್ಬೋದು. ಸೊ ಅದು ಒಂದು ಇದು ಡಿಫೆಕ್ಟ್ ಆಗ್ಬೋದು. ಇದು ಶಂಟ್ಸ್ ಅಂತ ಹೇಳ್ತೀವಿ. ಇದೆಲ್ಲ ಶಂಟ್ ಅಂದ್ರೆ ಇದು ಮಿಕ್ಸ್ ಆಗುತ್ತೆ. ಓಕೆ, ಶುದ್ಧ ರಕ್ತನಾಳ ಅಶುದ್ಧ ರಕ್ತನಾಳ. ಸೊ ಇದು ಒಂದು ಸಾರ್ಟ್ ಆಫ್ ಇದೇನು ಇದು ಸಮಸ್ಯೆ ಇರ್ಬೋದು. ಕೆಲವೊಮ್ಮೆ ಅಬ್ನಾರ್ಮಲ್ ಕನೆಕ್ಷನ್ಗಳಿರ್ತವೆ. ಕೆಲವು ರಕ್ತನಾಳಗಳು ನಾರ್ಮಲ್ ಆಗಿ ಬರಬೇಕಿರೋ ಚೇಂಬರ್ ಬಿಟ್ಟು ಬೇರೆ ಚೇಂಬರ್ಗಳಿಂದ ಸಪ್ಲೈ ಮಾಡ್ತಿರೋದು, ಅಥವಾ ಅಲ್ಲಿಂದ ಬ್ಲಡ್ ತಗೊಂಡೋಗೋದು, ಅದು ಆ ಥರ ಸಮಸ್ಯೆಗಳು ಬರ್ತವೆ. ಸೊ ಹೆಚ್ಚಾಗಿ ಇದು ಮಕ್ಕಳು ಡಯಾಗ್ನೋಸ್ ಅದೇನಾದರೂ ಅದು ತುಂಬ ಕ್ರಿಟಿಕಲ್ ಇತ್ತು ಅಂದರೆ ಸಣ್ಣ ಹುಟ್ಟಿದೋಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಬಟ್ ಕೆಲವಾರು ಸಮಸ್ಯೆಗಳು ಅದು ಬೆಳವಣಿಗೆ ಆದಮೇಲೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಏನು ಅಡ್ವೈಸ್ ಮಾಡೋದಂದರೆ, ಹುಟ್ಟಿದ ಮಗು ಅಥವಾ ಡೆಲಿವರಿ ಆಗಿದ್ದ ಮಗು ಡಿಸ್ಚಾರ್ಜ್ ಆಗೋ ಮುಂಚೆ ಒಂದು ಎಕೋಕಾರ್ಡಿಯೋಗ್ರಾಮ್ ಅಥವಾ ಅದು ಕಾರ್ಡಿಯಾಕ್ ಇವಾಲ್ಯೂಯೇಷನ್ ಮಾಡಿದ್ರೆ ಅಲ್ಲೇ ಇದು ಎಚ್ಚರಿಕೊಳ್ಬೋದು. ಏನಾದರೂ ಇದ್ದರೆ ಸಮಸ್ಯೆ ಮುಂದೆ ಕಾಂಪ್ಲಿಕೇಟ್ ಆಗೋಕ್ಕೆ ಮುಂಚೆ ನೋಡ್ಕೋಬೋದು. ಸೊ ಇದು ಒಂದು ಇದು ಸಮಸ್ಯೆ. ಇನ್ನೊಂದು ಏನಂದ್ರೆ, ಮಕ್ಕಳಲ್ಲಿ ನಾವು ನೋಡೋದೇನಂದ್ರೆ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀರಿ. ಓಕೆ, ಅದು ತುಂಬಾ ಏನಂದ್ರೆ ಸ್ಕೂಲ್ ಹೋಗೋ ಮಕ್ಕಳುಗಳಲ್ಲಿ ಅವಾಗ ನೋಡೋದು 5 to 15 years ಅಂತ ಹೇಳ್ತೀರಿ. ಇದು ಏಜ್ ಗ್ರೂಪಲ್ಲಿರೋ ಮಕ್ಕಳಿಗೆ ಕಾಡೋ ಸಮಸ್ಯೆ ಏನಂದ್ರೆ, ಅವ್ರಿಗೆ ಇದು ಶೀತ, ನೆಗಡಿ, ಸೋರ್ ಥ್ರೋಟ್ ಅಂತ ಏನಾಗುತ್ತೆ, ಅಲ್ಲಿ ಒಂದು ಬೀಟಾ ಹೆಮೋಲೈಟಿಕ್ ಸ್ಟ್ರೆಪ್ಟೋಕಾಕಸ್ ಅಂತ ಒಂದು ಬ್ಯಾಕ್ಟೀರಿಯಾ, ಆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇಂದ ಆ ಬ್ಯಾಕ್ಟೀರಿಯಾ ಎಲ್ಲಿರೋ ಕೆಲವು ಆಂಟಿಜನ್ಸ್, ಪ್ರೋಟೀನ್ಸ್ ಏನು ಹೇಳ್ತೀರಿ, ಅದು ಹಾರ್ಟು ಮತ್ತೆ ಜಾಯಿಂಟ್ಸ್ ತರಾನೇ ಇರುತ್ತೆ. ಸೊ ಮಿಮಿಕ್ರಿ ಅಂತ ಹೇಳ್ತೀರಿ. ಓಕೆ, ನಮ್ಮ ಮೈ ರಕ್ತ ಕಣಗಳಿಗೆ ಅದನ್ನು ಹೋಗಿ ಅಟ್ಯಾಕ್ ಮಾಡಿ. ಓಕೆ, ಸೊ ಹಾರ್ಟಲ್ಲಿ ನಮಗೆ ವ್ಯಾಲ್ವ್ ತೊಂದರೆಗಳಾಗ್ಬೋದು, ಈ ಕವಾಟಗಳಲ್ಲಿ ತೊಂದರೆಗಳು ಸಣ್ಣ ವಯಸ್ಸಲ್ಲಿ. ಜಾಯಿಂಟಲ್ಲಿ ವಾತ, ಇದು ನಾವೇನು ಜಾಯಿಂಟ್ ಇದು ತೊಂದರೆಗಳು, ರುಮ್ಯಾಟಿಕ್ ಆರ್ಥ್ರೈಟಿಸ್ ಇದು ನೋಡ್ತೀರಿ ಈ ಥರ ಇದು. ಸೊ ಇದು ಮಕ್ಕಳಲ್ಲಿ ಹೆಚ್ಚಾಗಿ ಸಮಸ್ಯೆಗಳಂದ್ರೆ ಇವೇ ನೋಡೋದು. ರೇರ್ಲಿ ಕೆಲವು ಹಾರ್ಟಿನ ಮಸಲ್ ವೀಕ್ನೆಸ್, ಜೆನೆಟಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಅಂದರೆ ಪಾರಂಪರ್ಯವಾಗಿ ಮಕ್ಕಳಲ್ಲಿ ಹಾರ್ಟಿನ ಹೃದಯದ ಸ್ನಾಯುಗಳೇನಿರ್ತವೆ ಅದರೊಳಗೆ ವೀಕ್ನೆಸ್ ಆಗೋದು, ಅಥವಾ ಅದರೊಳಗೆ ವೇರಿಯಸ್ ಕಂಡೀಷನ್ಸ್ ಬರೋದು ನಾವು ಕಂಡು ಬರ್ತೀವಿ. ಸರ್, ಈಗ ಹಾರ್ಟ್ ಅಟ್ಯಾಕ್ ಅಂದ್ರೆ ಬಹಳಷ್ಟು ಜನಕ್ಕೆ ಭಯ ಸರ್. ಹೃದಯ ಅಂದ್ರೆ ಹಾರ್ಟ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಹಾಗಾಗಿ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಸರ್? ಮೊದಲಿಗೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನಂದ್ರೆ ಇದ್ರದ್ದು ಭಯ ಅಥವಾ ಆಂಗ್ಸೈಟಿ ಕಡಿಮೆ ಮಾಡ್ಕೊಬೇಕಾದ್ರೆ ಫಸ್ಟ್ ಏನಂತ ಅರ್ಥ ಮಾಡ್ಕೊಬೇಕು. ಸೊ ಹಾರ್ಟ್ ಅಟ್ಯಾಕ್ ಅಂದ್ರೆ ಈಗ ನಾವೇನ್ ಮಾತಾಡ್ತಿರೋದಂದ್ರೆ ಹೃದಯದ ರಕ್ತನಾಳಗಳು ಇರುತ್ತೆ. ಹೃದಯ ಕರೋನರಿ ಆರ್ಟರಿ ಡಿಸೀಸ್ ಅಂತ, ಕರೋನರಿ ಆರ್ಟರಿ ಅಂತ ನಾವೇನ್ ಹೇಳ್ತೀವಿ, ಹೃದಯದ ಸ್ನಾಯುಗಳಿಗೆ ಸಪ್ಲೈ ಮಾಡುತ್ತೆ. ಈ ರಕ್ತನಾಳಗಳಲ್ಲಿ ಚಿಕ್ಕ ವಯಸ್ಸಿಂದಾನೇ ಅಂದ್ರೆ 10 years ಇಂದನೂ 10-15 years ಇಂದನೂ ಅಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆ ಆಗೋದು ಇರುತ್ತೆ. ಬಟ್ ಏನಂದ್ರೆ ಕೆಲವು ಕಂಡೀಷನ್ಸ್, ಶುಗರು, BP, ಇದು ಸ್ಮೋಕಿಂಗ್, ಆ ಥರ ಇರೋ ಕಂಡೀಷನ್ಸ್ ಅಲ್ಲಿ ಈ ಕೊಲೆಸ್ಟ್ರಾಲ್ ಶೇಖರಣೆಯಾಗಿ ಆ ಕೊಲೆಸ್ಟ್ರಾಲ್ ಪ್ಲಾಕ್ ಏನಾಗುತ್ತೆ, ಪ್ಲಾಕ್ ಅಂದ್ರೆ ಆ ರಕ್ತನಾಳಗಳ ಇದು ಏನದು ಸೈಜ್ ಚಿಕ್ಕದಾಗುತ್ತೆ. ಸೊ ಈ ಕೊಲೆಸ್ಟ್ರಾಲ್ ಪ್ಲಾಕ್ಗಳು ಓಕೆ ಯಾವಾಗ ಕೆಲವು ಕಂಡೀಷನ್ಸ್ ಅಲ್ಲಿ ಕೆಲವು ಟ್ರಿಗರ್ಸ್ ಅಂತ ಹೇಳ್ತೀರಿ. ಓಕೆ, ಆ ಟ್ರಿಗರ್ಸ್ ಅಲ್ಲಿ ಕೊಲೆಸ್ಟ್ರಾಲ್ ಪ್ಲಾಕ್ ಸಿಡದಲ್ಲಿ ಓಪನ್ ಆದಲ್ಲಿ ಆ ಕೊಲೆಸ್ಟ್ರಾಲ್ ಅನ್ನೋ ಅಂಶ ಓಕೆ ಇದು ರಕ್ತ ಜೊತೆ ಇದು ಏನಾದರೂ ಮೀಟ್ ಆದಲ್ಲಿ ಅಲ್ಲಿ ಇದು ರಕ್ತ ಹೆಪ್ಪುಗಟ್ಕೊಳ್ಳೋ ಇದು ಚಾನ್ಸಸ್ ಇರುತ್ತೆ. ಈಗ ಯಾವಾಗ ಹೆಪ್ಪುಗಟ್ಕೊಳುತ್ತೋ ಅದೊಂಥರ ರಕ್ತನಾಳದಲ್ಲಿ ಟ್ರಾಫಿಕ್ ಜಾಮ್ ಇದ್ದಂಗೆ. ಓಕೆ, ರಕ್ತ ಮುಂದೆ ಹೋಗಲ್ಲ, ಸ್ನಾಯುಗಳಿಗೆ ರಕ್ತ ರೀಚ್ ಆಗಲ್ಲ. ಸೊ ಏನಾಗುತ್ತೆ, ಸ್ನಾಯು ತುಂಬ ಹಾರ್ಟ್ ಮಸಲ್ ಏನಾಗುತ್ತೆ, ಅದರ ಡೆತ್ ಆಗುತ್ತೆ. ಡೆತ್ ಆದೋ ಇದು ಹೇಳೋ ಕಂಡೀಷನ್ ಇದು. ಸೊ ಇದನ್ನ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀರಿ. ಈ ಪ್ರೋಸೆಸ್ನ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀರಿ. ಬಟ್ ಹಾರ್ಟ್ ಅಟ್ಯಾಕ್ ಅನ್ನೋದಕ್ಕೆ ಕೆಲವು ಲಕ್ಷಣಗಳು ಇರ್ತವೆ. ಸೊ ಅದರಿಂದ ನಾವು ಅದು ಅಲ್ಲಿ ಇಮಿಡಿಯೇಟ್ ಆಗಿ ಅಟೆನ್ಷನ್ಗೆ ನಾವು ಹೋಗ್ಬೋದು, ಮೆಡಿಕಲ್ ಅಟೆನ್ಷನ್ ಹೋದ್ರೆ ಒಳ್ಳೆ ಇದು. ಸರ್, ಈಗ ಕೊಲೆಸ್ಟ್ರಾಲ್ ಇದು ಯಾವ ರೀತಿ ಹಾರ್ಟ್ ಅಟ್ಯಾಕ್ ಉಂಟು ಮಾಡುತ್ತೆ? ಜೊತೆಗೆ ಒಬೇಸಿಟಿಗೂ ಕೊಲೆಸ್ಟ್ರಾಲ್ಗೂ ಇರೋ ಡಿಫ್ರೆನ್ಸ್ ಏನು? ಯಾಕಂದ್ರೆ ತುಂಬಾ ಜನ ಸಣ್ಣ ಇರ್ತಾರೆ ಬಟ್ ಕೊಲೆಸ್ಟ್ರಾಲ್ ಇರುತ್ತೆ ಅಂತ ನಾವು ಕೇಳಿದೀವಿ. ಹಾಗಾಗಿ ಕೊಲೆಸ್ಟ್ರಾಲ್ಗೂ ಒಬೇಸಿಟಿಗೂ ಏನ್ ಡಿಫ್ರೆನ್ಸ್? ಒಳ್ಳೆ ಪ್ರಶ್ನೆ. ಏನಂದ್ರೆ ಕೊಲೆಸ್ಟ್ರಾಲ್ ಅಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಇದೆ, ಕೆಟ್ಟ ಕೊಲೆಸ್ಟ್ರಾಲ್ ಇದೆ. ಓಕೆ, ಇಂದು ಟ್ರೈಗ್ಲಿಸರೈಡ್ಸ್ ಅಂತ, ಜಿಡ್ಡಿನ ಕೊಲೆಸ್ಟ್ರಾಲ್. ಸೊ ಈಗ ಈ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಾಗಿದ್ದಷ್ಟು ಇವು ಏನ್ ಮಾಡುತ್ತೆ, ಹೊರಗಿಂದ ಕೊಲೆಸ್ಟ್ರಾಲ್ ತಂದು ಶೇಖರಣೆ ಮಾಡುತ್ತೆ. ಕೊಲೆಸ್ಟ್ರಾಲ್ ಪ್ಲಾಕ್ ಅಂತ ನಾವು ಹೇಳ್ತೀವಿ. ರಕ್ತನಾಳಗಳಲ್ಲಿ ಏನಾದರೂ ಇಂಜುರಿ ಆದರೆ ಅಲ್ಲಿ ಶೇಖರಣೆ ಆಗುತ್ತೆ. ಈ ಶೇಖರಣೆ ಆಗೋದು ಕ್ರಮೇಣ
ಗಟ್ಟಲೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಈ ಕೊಲೆಸ್ಟ್ರಾಲ್ ಸೈಜ್ ಜಾಸ್ತಿ ಆಗ್ತಾ ಇರ್ತೈತೆ. ಈಗ ಕೆಲವು ಟೈಮ್ ಏನಾಗುತ್ತೆ, ಈ ಕೊಲೆಸ್ಟ್ರಾಲ್ ಇದು ರಕ್ತನಾಳದ ಇದು ಸೈಜ್ ಚಿಕ್ಕದಾದಷ್ಟು ಕ್ಷಣಿಸಿದಷ್ಟು ರಕ್ತ ಬೇಕಿದ್ದಷ್ಟು ತಲುಪಲ್ಲ. ಓಕೆ, ಸೊ ಆವಾಗ ಒಂದೇನಂದ್ರೆ ಏನಂದ್ರೆ ನಮ್ಗೆ ನಡೆದ್ರೆ ಅಥವಾ ಓಡಾಡಿದ್ರೆ ಚೆಸ್ಟ್ ಪೇನ್ ಅಥವಾ ಇದೆಲ್ಲ ಬರ್ಬೋದು. ಅದೇ ಕೊಲೆಸ್ಟ್ರಾಲು ನಾನು ಆಗ್ಲೇ ಹೇಳಿದೆ ಅನ್ಸ್ಟೇಬಲ್ ಟ್ರಿಗರ್ ಅಂತ ಹೇಳಿದೆ. ಟ್ರಿಗರ್ ಅಂದ್ರೆ ಏನಾದ್ರು BP ಫ್ಲಕ್ಚುಯೇಷನ್ ಇರ್ಬೋದು, ಅಥವಾ ಅನ್ಕಂಟ್ರೋಲ್ಡ್ ಶುಗರ್ಸ್ ಇರ್ಬೋದು, ಅಥವಾ ಟ್ರಿಗರ್ಸ್ ಇದ್ದು ಅಲ್ಲಿ ಓಕೆ ಅದೊಂದು ಕ್ಯಾಪ್ ಅಂತ ಇರುತ್ತೆ, ಕೊಲೆಸ್ಟ್ರಾಲ್ ಮೇಲೆ ಒಂದು ಕ್ಯಾಪ್ ಅಂತ ಇರುತ್ತೆ, ಅದು ಓಪನ್ ಆಗ್ಬಿಡ್ಬೋದು. ಸೊ ಅದು ಆ ಪ್ರೋಸೆಸ್ ಹಾರ್ಟ್ ಅಟ್ಯಾಕ್ ಅಂತ ಆಗಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಆ ಥರ. ಸೊ ಕೊಲೆಸ್ಟ್ರಾಲ್ ಇದ್ದಷ್ಟು ನಮ್ಮಲ್ಲಿ ಓಕೆ ಈ ಥರ ಕೊಲೆಸ್ಟ್ರಾಲ್ ಪ್ಲಾಕ್ಗಳು ಬರೀ ಹಾರ್ಟಿನ ರಕ್ತನಾಳದ ಒಂದೇ ಅಲ್ಲ, ಕರೋನರಿ ಆರ್ಟರಿ ಅಂತ ಒಂದೇ ಅಲ್ಲ, ಕತ್ತಿನ ರಕ್ತನಾಳದಲ್ಲಿ ಅಥವಾ ಇದು ಮೆದುಳಿನ ರಕ್ತನಾಳದಲ್ಲಿ ಅಥವಾ ಕಾಲಿನ ರಕ್ತನಾಳದಲ್ಲಿ ಸ್ಟ್ರೋಕ್ ಆಗ್ಬೋದು. ಆಮೇಲೆ ಕಾಲಿನಲ್ಲಿ ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಏನು ಹೇಳ್ತೀರಿ ಅದಾಗ್ಬೋದು. ಸರ್, ಈಗ ಹಾರ್ಟ್ ಅಟ್ಯಾಕ್ ಅಂದ್ರೆ ಈ ವ್ಯಕ್ತಿ ಈಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಪ್ಪ ಅಂತಂದ್ರೆ ಯಾವ ರೀತಿಯಾದಂತ ಸಿಂಪ್ಟಮ್ಸ್ ಇರುತ್ತೆ, ನಾವು ಯಾವ ರೀತಿ ಲಕ್ಷಣಗಳನ್ನ ಗುರುತಿಸಬಹುದು ಹಾರ್ಟ್ ಅಟ್ಯಾಕ್ಗೆ? ಓಕೆ, ಸೊ ಒಂದು ನಾನು ಆಗ್ಲೇ ಹೇಳಿದ್ದು, ಈಗ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ತುಂಬಿ ರಕ್ತನಾಳದ ಸೈಜ್ ಅಥವಾ ಹರಿಯಕ್ಕೆ ಇದು ಕೊರತೆ ಆದರೆ ನಾರ್ಮಲಿ ನಡೆದ್ರೆ ಓಡಾಡಿದ್ರೆ ಎಕ್ಸರ್ಷನಲ್ ಸಿಂಪ್ಟಮ್ಸ್ ಅಂದರೆ ನಡೆದ್ರೆ ಓಡಾಡಿದ್ರೆ ಎದೆ ಮೇಲೆ ಭಾರ ಥರ ಬರ್ಬೋದು ಇದು, ಅಥವಾ ಎದೆ ಮೇಲೆ ಏನೋ ಒಂದು 100 kg 50 kg ಹಾಕ್ದಂಗೆ ಇರ್ಬೋದು. ಈ ಥರ ಇದನ್ನ ಆಂಜೈನಾ ಅಂತ ಹೇಳ್ತೀರಿ. ಬಟ್ ಹಾರ್ಟ್ ಅಟ್ಯಾಕ್ ಅಂತ ಆದೋ ಅಲ್ಲಿ ಅಂದರೆ ಈಗ ರಕ್ತನಾಳ ಈಗ ಹೇಗೆ ನಾನು ಮುಚ್ಕೊಂಡು ಅಥವಾ ತುಂಬ ರಕ್ತ ತಲುಪ್ತಾ ಇಲ್ಲ ಸ್ನಾಯುಗಳಿಗೆ ಅಂತಂದರೆ ಈ ಎದೆ ನೋವು ರೆಸ್ಟಲ್ಲೇ ಶುರು ಆಗ್ಬೋದು. ಎದೆ ಮೇಲೆ ಒಂದು ಭಾರದ ಥರ ಇದು ಪ್ರೆಷರ್ ಸಿಂಪ್ಟಮ್ಸ್ ಬರ್ಬೋದು. ಇಲ್ಲ ಅಂದ್ರೆ ಸ್ಕ್ವೀಸಿಂಗ್ ಏನೋ ಹಿಂಡದಂಗೆ ಇರ್ಬೋದು. ಕೆಲವೊಮ್ಮೆ ಇದು ಬೆಂಕಿ ಇದ್ದಂಗೆ ಎಲ್ಲ ಉರಿ ಹಾರ್ಟ್ ಬರ್ನ್ ಅಂತ ಹೇಳ್ತೀರಿ, ಆ ಥರ ಆಗ್ಬೋದು. ಈ ಇದು ನೋವು ಅಥವಾ ಏನು ತೊಂದರೆ ಇರುತ್ತೋ ಇದು ಕೈಗಳಿಗೂ ಹರಡೋದು, ಕತ್ತಿಗೂ ಹರಡ್ಬೋದು, ಅಥವಾ ಒಕ್ಕಳ ಮೇಲೆವರೆಗೂ ಹರಡ್ಬೋದು. ಓಕೆ, ಇದು ಒಂಥರ ಕ್ರೈಸ್ಟ್ ಕ್ರಾಸ್ ಥರ ಅಂತ ಹೇಳ್ತೀರಿ, ಈ ಥರ ಪ್ಯಾಟರ್ನಲ್ಲಿ ಹೋಗ್ಬೋದು. ಇದರ ಜೊತೆ ಇದು ಬೆವರು, ಓಕೆ, ಅತಿ ಬೆವರು, ಹೊಟ್ಟೆಲ್ಲ ನಂದೋ ಥರ ಬೆವರು, ಸುಸ್ತು, ಓಕೆ, ಆಮೇಲೆ ತಲೆ ಸುತ್ತುವುದು ಅಥವಾ ಎದೆ ಬಡಿಯೋದು, ಆಮೇಲೆ ಉಸಿರಾಟದಲ್ಲಿ ತೊಂದರೆ. ಓಕೆ, ಈ ಥರ ಸಿಂಪ್ಟಮ್ಸ್ ಯಾವಾಗ ನಾವು ಕಾಣ್ತಿರೋ ಓಕೆ ಅದೊಂದು ಇದು ವಾರ್ನಿಂಗ್ ಸೈನ್ ಥರ. ಓಕೆ, ಈ ಸಿಂಪ್ಟಮ್ಸ್ ಈ ಥರ ಲಕ್ಷಣಗಳು ಬಂದಿಷ್ಟು ಇಮಿಡಿಯೇಟ್ಲಿ ಮೆಡಿಕಲ್ ಅಟೆನ್ಷನ್ಗೆ ಹೋಗ್ಬೇಕಾಗುತ್ತೆ. ಓಕೆ ಸರ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೇಡಮ್, ಬ್ಯಾಂಗ್ಳೂರ್ PD ಸೆಕೆಂಡ್ ಸ್ಟೇಜ್ ಇಂದ. ಓಕೆ, ಡಾಕ್ಟರ್ ಇದ್ದಾರೆ, ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಮಾತಾಡಿ. ಸರಿ ಮೇಡಮ್. ಹಲೋ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಅಮ್ಮ. ಸರ್ ಅದೇ ಸರ್, ಒಂದೊಂದು ಟೈಮ್ ಇದು ಸೆಂಟ್ರಲ್ ಚೆಸ್ಟ್ ಅಲ್ಲಿ ಶೇಕ್ ಆದಂಗೆ ಆಗುತ್ತೆ ಸರ್. ಸೆಂಟರ್ ಚೆಸ್ಟ್, ಓಕೆ, ಅಲ್ಲಿ ಅಂದ್ರೆ ನಡ್ಕ ಬಂದಂಗೆ ಆಗುತ್ತೆ ಸರ್. ನಡ್ಕ ಬಂದಾಗ ಅದು ಎದೆ ಬಡದಂಗಿರುತ್ತಾ ಅಥವಾ ನಡ್ಗೋ ಥರನ? ನಡ್ದಂಗೆ ಫೀಲ್ ಆಗುತ್ತೆ ಸರ್. ನಡಗ್ದಂಗೆ ಫೀಲ್ ಆಗುತ್ತೆ. ಯಾವಾಗ ಬರುತ್ತೆ ಅದು? ಸರ್ ಈಗ ಒಂದು ವಾರದಿಂದ ಆಯ್ತು ಸರ್. ವಾರಕ್ಕಿಂತ ಮುಂಚೆ ಹಾರ್ಟ್ ಸ್ಕ್ಯಾನ್ ಎಲ್ಲ ಮಾಡ್ತಿದೀವಿ. ನಾರ್ಮಲ್ ಬಂದೈತಿ, ECG ನಾರ್ಮಲ್ ಬಂದೈತಿ. ಸರ್ ಆಂಗ್ಸೈಟಿ ಜಾಸ್ತಿ ಸರ್, ನಮಗೆ ತುಂಬಾ ಆಂಗ್ಸೈಟಿ, 4-5 ವರ್ಷದಿಂದ ಆಂಗ್ಸೈಟಿ. ಓಕೆ ಓಕೆ ಓಕೆ. ಅಲ್ಲ, ಇದು ನಡ್ಕ ಬರೋದು ದಿನ ಎಲ್ಲ ಇರುತ್ತಾ, ಯಾವ ದಿನದಲ್ಲಿ ಒಂದು ಭಾಗದ ಒಂದು ಟೈಮಲ್ಲಿ ಬರುತ್ತಾ? ದಿನ ಎಲ್ಲ ಸರ್, ಒಂದು 2-3 ಟೈಮ್ ಬರುತ್ತೆ ಸರ್. ತಿರ್ಗಾ ನೈಟ್ ಹೊತ್ತೆ ಒಂಥರ ಫುಲ್ ಶಾಕ್ ಆದಂಗೆ ಒಂಥರ ಇದಾಗುತ್ತೆ ಸರ್ ನೈಟ್ ಅಲ್ಲಿ. ನೈಟ್ ಎಲ್ಲ. ಎಷ್ಟಮ್ಮ ವಯಸ್ಸು ನಿಮ್ಮದು? ಸರ್ ನಮ್ದು ಇವಾಗ 29 ಸರ್. ನಮಗೆ 21. ಮೊದ್ಲಿಂದ ಇರ್ಲಿಲ್ವಾ, ಈಗ ಹೊಸದಾಗಿ ಶುರು ಆಗಿರೋದು ಹೇಳ್ತೀವಿ? ಈಗ ಒಂದು ವಾರದಿಂದ ಸರ್, ಒಂದು ವಾರದಿಂದ ಆಲೆ 3 ಸತಿ ಹಾರ್ಟ್ ಸ್ಕ್ಯಾನ್ ಆಗೈತೆ. ಅದೇ ಎಲ್ಲ ಇದು ನಿಮ್ಮ ಡಾಕ್ಟರ್ ಕಾರ್ಡಿಯಾಲಜಿಸ್ಟ್ ಒಂದ್ಸರಿ ಮೀಟ್ ಮಾಡಿ. ಓಕೆ, ಇದು ಆಂಗ್ಸೈಟಿ ಇರ್ಬೋದು, ಓಕೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಹಾರ್ಟಿನ್ ಸಿಂಪ್ಟಮ್ಸ್ ಈಗ ಒಂದು ಟೈಮಲ್ಲಿ ಬರುತ್ತೆ, ಒಂದು ಟೈಮಲ್ಲಿ ಇಲ್ಲ ಅಂತ ಅನ್ನೋದ್ರಲ್ಲಿ ಇದ್ರೆ ಬರೀ ಸ್ಕ್ಯಾನು ಮತ್ತೆ ಇದ್ರೊಳಗೆ ಕೆಲವು ಟೈಮ್ ಪಿಕ್ ಆಗದಿಲ್ದಿರಬಹುದು. ಓಕೆ, ಸೊ ನಿಮ್ಮ ಕಾರ್ಡಿಯಾಲಜಿಸ್ಟ್ ಒಂದ್ಸರಿ ಮೀಟ್ ಮಾಡೋದೇ ಬೆಟ್ರು. ಕೆಲವು ಟೈಮು ಫರ್ದರ್ ಈಗ ಫೋನಲ್ಲಿ ನಾವು ತುಂಬ ಡೀಟೇಲ್ ಆಗಿ ಇದು ಹೇಳೋಕ್ಕಾಗಲ್ಲ. ಬಟ್ ಕೆಲವು ಕಂಡೀಷನ್ಸ್ ಬರ್ಬೋದು, ಮೊದಲು ಬಂದು ಹೋಗೋ ಥರ. ಓಕೆ, ಆ ಥರದ್ದು ಏನಾದರೂ ಇದ್ದರೆ ಮಿಸ್ ಮಾಡಬಾರ್ದು. ಸೊ ಒಂದ್ಸತಿ ಕಾರ್ಡಿಯಾಲಜಿಸ್ಟ್ ಮೀಟ್ ಮಾಡಿ. ಕೆಲವು ಹೋಲ್ಟರ್ ಅಂತೆಲ್ಲ ಟೆಸ್ಟ್ ಬರುತ್ತೆ. ಓಕೆ, ಅವ್ರು ಏನಾದರೂ ಸೂಕ್ತವಾಗಿದ್ರೆ ಸಜೆಸ್ಟ್ ಮಾಡ್ತಾರೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರ್, ಈಗ ಬಹಳಷ್ಟು ಕಾಮನ್ ಕ್ವೆಶ್ಚನ್,
ಎಲ್ಲರೂ ಕೂಡ ಬಹಳಷ್ಟು ಕೇಳ್ತಾ ಇರುವಂತದ್ದು, ಹಾರ್ಟ್ ಅಟ್ಯಾಕ್ಗೂ ಕಾರ್ಡಿಯಾಕ್ ಅರೆಸ್ಟ್ಗೂ ಇರುವಂತ ಡಿಫ್ರೆನ್ಸ್ ಏನು ನಮ್ಗೆ ಗೊತ್ತಾಗ್ಬೇಕು, ಅಥವಾ ಯಾವ ರೀತಿಯಾಗಿ ನಾವು ಕಂಡುಹಿಡಿಬಹುದು ಅಂತ, ಏನ್ ಮಾಡ್ಬೇಕು ಅಂತ? ಇದು ಕಾಮನ್ ಕ್ವಶನ್ ಇದು. ಈಗ ಹೇಳ್ದಂಗೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಹೃದಯದ ರಕ್ತನಾಳ ಸ್ನಾಯುಗಳಿಗೆ ಕರೋನರಿ ಆರ್ಟರಿ ಅಂತ ಬರುತ್ತೆ. ಕರೋನರಿ ಆರ್ಟರಿ ಆ ರಕ್ತನಾಳದಲ್ಲಿ ಏನಾದರೂ ಬ್ಲಾಕೇಜ್ ಆದರೆ ಆಗೋವಂಥ ಇದನ್ನ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಅದು ನಾನು ಸಿಂಪ್ಟಮ್ಸ್ ಹೇಳಿದೆ. ಈಗ ಇದ್ರ ಕಾಂಪ್ಲಿಕೇಶನ್ಸ್, ಈ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು. ಕಾಂಪ್ಲಿಕೇಶನ್ ಅಂದರೆ ಹಾರ್ಟ್ ಸ್ನಾಯು ವೀಕ್ ಆಗ್ಬೋದು, ಆಮೇಲೆ ಮುಂದೆ ಒದಗಿ ಸ್ಕಾರ್ ಆಗ್ಬೋದು. ಹಾರ್ಟ್ ಅಂತೂ ಒಂದು ಪಂಪ್ ಇದ್ದಂಗೆ. ಸೊ ಈಗ ಒಂದ್ಸತಿ ಬ್ಲಾಕ್ ಆಗಿ ಸ್ನಾಯುಗಳು ವೀಕ್ ಆದರೆ ಪಂಪ್ ವೀಕ್ ಆಗ್ಬೋದು. ಸೊ ಇದು ಕಾಂಪ್ಲಿಕೇಶನ್. ಅದೇ ಥರ ಎಲೆಕ್ಟ್ರಿಕಲ್ ಕಾಂಪ್ಲಿಕೇಶನ್ ಅಂತ ನಾವೇನು ಹೇಳಿದ್ರೆ, ಎಲೆಕ್ಟ್ರಿಕಲ್ ಅಂದರೆ ಹೃದಯದಲ್ಲಿ ರಕ್ತ ಸಂಚಲನೆ ಏನಾಗುತ್ತೋ ಅದರೊಳಗೆ ಒಂದು ಶಾರ್ಟ್ ಸರ್ಕ್ಯೂಟ್ ಥರ ಅಥವಾ ಇದು ಎಂಟೈರ್ ಹೃದಯದಲ್ಲಿ ರಕ್ತ ಚಲನೆ ನಿಲ್ಲೋ ಥರ ಕಂಡೀಷನ್, ಕಾರ್ಡಿಯಾಕ್ ಅರೆಸ್ಟ್ ಅಂತ ನಾವು ಹೇಳ್ತೀವಿ. ಹಾರ್ಟ್ ನಿಲ್ಲೋದು ಅಥವಾ ಹಾರ್ಟಿನಲ್ಲಿ ಸಂಚಲನೆ ಒಂದು ಶಾರ್ಟ್ ಸರ್ಕ್ಯೂಟ್ ಥರ ಆಗಿ ಎಫೆಕ್ಟಿವ್ ಆಗಿ ಪಂಪ್ ಮಾಡ್ದಿರ ಪೇಷಂಟ್ ಹಾಗೆ ಫರ್ದರ್ ಹಾರ್ಟ್ ನಿಲ್ಲೋದ್ರಿಂದ, ಉಸಿರಾಟ ನಿಲ್ಲೋದ್ರಿಂದ ಪ್ರಾಣ ಹೋಗೋ ಇದು ಚಾನ್ಸಸ್ ಇರುತ್ತೆ. ಸೊ ಈ ಎಂಟೈರ್ ಪ್ರೋಸೆಸ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ನಾವು ಹೇಳೋದು. ಓಕೆ ಸರ್, ಹಾಗಾದ್ರೆ ಈಗ ಕಾರ್ಡಿಯಾಕ್ ಅರೆಸ್ಟ್ ಆಗಿರೋ ವ್ಯಕ್ತಿಗೆ ಅಥವಾ ಹಾರ್ಟ್ ಅಟ್ಯಾಕ್ ಆಗಿರೋ ವ್ಯಕ್ತಿಗೆ ಫಸ್ಟ್ ನಾವು ಅಕ್ಕಪಕ್ಕದಲ್ಲಿರೋರು ಏನ್ ಮಾಡ್ಬೇಕು, ಅಥವಾ ಅವರೇ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಆಗ್ತಾ ಇದ್ರೆ ಏನ್ ಮಾಡ್ಬೇಕು? ಎರಡೇನು ಅಂದ್ರೆ, ಒಂದು ಹಾರ್ಟ್ ಅಟ್ಯಾಕ್ ಆಗಿರೋರ್ಗೆ ಏನಂತ ಅಂದ್ರೆ, ಹಾರ್ಟ್ ಅಟ್ಯಾಕ್ ಸೂಚನೆಗಳು ಗೊತ್ತಾದ್ರೆ ಫಸ್ಟ್ ನಮ್ಮಲ್ಲಿ ಏನ್ ಇರ್ಬೋದು, ಮನೇಲಿ ಒಂದು ಆಸ್ಪ್ರಿನ್, ಓಕೆ, ಡಿಸ್ಪ್ರಿನ್ ಅಂತ ಏನು ಟ್ಯಾಬ್ಲೆಟ್ ಇರುತ್ತೋ ಅದೊಂದು ತಗೊಬೋದು. ಇದೊಂದು ನಮ್ಮ ಮೆಡಿಸಿನ್ ನಮ್ಗೆ ಸಿಗೋದು ತಗೊಬೋದು. ನೆಕ್ಸ್ಟ್ ಹೆಲ್ಪ್ ಕೇಳಬೇಕು. ಏನು ಹೆಲ್ಪ್ ಕೇಳಬೇಕು? ಆಂಬ್ಯುಲೆನ್ಸ್ ಕರಿಬೇಕು, ಅಕ್ಕಪಕ್ಕದವ್ರಿಗೆ ಸೂಚನೆ ಕೊಡಬೇಕಾಗುತ್ತೆ. ಓಕೆ, ಆದಷ್ಟು ಕಂಪೋಸ್ಟ್ ಆಗಿರಬೇಕು. ಓಕೆ, ಯಾಕಂದ್ರೆ ಹೆಲ್ಪ್ ಸಿಕ್ಕಿದಾಗ, ಓಕೆ, ಟೈಮ್ಲಿ ಟ್ರೀಟ್ಮೆಂಟ್ ಆದಾಗಲಿ ಪೇಷಂಟ್ ಉಳಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಪೇಷಂಟ್ ಹೆಚ್ಚಾಗಿ ಗುಣಮುಖವಾಗೋ ಚಾನ್ಸ್ ಇದೆ, ಉಳಿಸುವಂತಲ್ಲ ಗುಣಮುಖವಾಗೋ ಚಾನ್ಸ್ ಇದೆ. ಇದು ಹಾರ್ಟ್ ಅಟ್ಯಾಕ್ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು ಅದ್ರ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ, ಹೃದಯ ನಿಲ್ತೋ ಅಲ್ಲಿ ನಾವು ಏನಂದ್ರೆ ಇದು ಏನಾದ್ರೆ ಸುತ್ತಮುತ್ತ ಇರೋ ನಾವು ಏನು ಜನಗಳಿಗೆ ನಾವು ಹೆಲ್ಪ್ ಕೇಳಿರ್ತೀರೋ, ಓಕೆ, ಅವ್ರಿಗೆ ಇದು CPR ಅಂತ ಹೇಳ್ತೀರಿ, ಕಾರ್ಡಿಯೋ ಪಲ್ಮರಿ ರಿಸಸಿಟೇಷನ್. ಅಂದ್ರೆ ಹೃದಯಕ್ಕೆ ನಾವು ಇದು ಹೊರಗಿನಿಂದ ಪಂಪ್ ಮಾಡಿ ಪ್ರೆಷರ್ ಕೊಟ್ಟು, ಇದೆಲ್ಲ ಇದು ಏನಂದ್ರೆ ಇದು ಟ್ರೈನ್ ಆಗಿರ್ಬೇಕು. ಓಕೆ, ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ಆವಾಗೆ ನಾವು ಇದನ್ನ ಡೆಲಿವರ್ ಮಾಡೋಕ್ಕಾಗೋದು. ಕೆಲವೊಮ್ಮೆ ಕಾರ್ಡಿಯಾಕ್ ಅರೆಸ್ಟ್ ಆದಲ್ಲಿ ಹೆಚ್ಚಾಗಿ ಇದು ಏರ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಕೆಲವು ಇಂಪಾರ್ಟೆಂಟ್ ಜಾಗಗಳಲ್ಲಿ ಇದು ಡಿಫಿಬ್ರಿಲೇಷನ್ ಅಂದ್ರೆ ಶಾಕ್ ಕೊಡೋ ಮೂಲಕ ರಕ್ತ ಇದು ಸಂಚಲನ ಏನು ಕರೆಂಟ್ ಸಂಚಲನ ಇರುತ್ತೆ ಕರೆಕ್ಟ್ ಮಾಡೋದು ತರ ಪ್ರೊಸೀಜರ್. ಆ ಥರ ಅಲ್ಲಲ್ಲಿ ಸಿಗುತ್ತೆ. ಓಕೆ, ನಮ್ಮಲ್ಲಿ ಇಂಡಿಯಾಲಿ ಇನ್ನೂ ಅವೇರ್ನೆಸ್ ಬೇಕು. ಒಂದು ನನ್ನ ಪ್ರಕಾರ ಸ್ಕೂಲ್ ಮಕ್ಕಳಿಂದ ಶುರು ಹೇಳ್ಬೇಕು, ನಮ್ಮ CPR ಹೇಳ್ಕೊಡ್ಬೇಕು ಅಂತ ಅನ್ಸುತ್ತೆ. ಆಮೇಲೆ ಈ ಹೆಚ್ಚಾಗಿ ಈ ರೈಲ್ವೆ ಸ್ಟೇಷನ್ಗಳು, ಆಮೇಲೆ ಇದು ಬಸ್ ಸ್ಟೇಷನ್ಗಳು, ಎಲ್ಲಿ ಜನರಲ್ಲಿ ಜಾಸ್ತಿ ಸೇರ್ತಾರೋ ಅಂತ ಜಾಗಗಳಲ್ಲಿ ಈ ತರ ಡಿವೈಸಸ್ ಇಡಬೇಕು. ಗೌರ್ಮೆಂಟ್ ಪ್ಲಾನ್ ಮಾಡ್ತಾ ಇದ್ದಾರೆ, ಬಟ್ ಇಟ್ ಟೇಕ್ ಟೈಮ್ ಅಂತ ಅನ್ಸುತ್ತೆ. ಹೊರದೇಶದಲ್ಲಿ ನಾವು ಎಲ್ಲಾ ಕಡೆ ಕಾಣ್ಬೋದು, ಇಲ್ಲಿ ಸ್ವಲ್ಪ ಟೈಮ್ ತಗೊಬಹುದು ಅಷ್ಟೇ. ಓಕೆ ಸರ್, ಈಗ ಕಾರ್ಡಿಯಾಕ್ ಅರೆಸ್ಟ್ ಆಗಿರುವಂತವ್ರಿಗಾಗ್ಲಿ ಅಥವಾ CPR ಯಾರಿಗೆಲ್ಲ ಕೊಡ್ಬೇಕು ಅಂತಾಗ್ಲಿ, ಅವರಿಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್? ಅವ್ರನ್ನ ಹಾಸ್ಪಿಟಲೈಸ್ ಮಾಡಿದ್ರೆ ಎಲ್ರಿಗೂ ಸರ್ಜರಿ ಬೇಕಾಗುತ್ತಾ ಅಂತ ಹೇಳಿ? ಓಕೆ, ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲ್ ಹೋದವರು, ಓಕೆ, ಎಲ್ರಿಗೂ ಸರ್ಜರಿ ಬೇಕಂದ್ರೆ ಫಸ್ಟ್ ನಾವು ಏನಂದ್ರೆ ಈ ಹಾರ್ಟ್ ಅಟ್ಯಾಕ್ ಆದಲ್ಲಿ ಫಸ್ಟ್ ಯಾವ್ದು ಹತ್ರದಲ್ಲಿರೋ ಹಾಸ್ಪಿಟಲ್ ಇರುತ್ತೋ ಅದಕ್ಕೆ ನಾವು ಹೋಗ್ಬೇಕಾಗುತ್ತೆ. ಸೊ ಈ ಹತ್ರದಲ್ಲಿರೋ ಹಾಸ್ಪಿಟಲ್ ನಾವು ಮಾತಾಡ್ತಿರೋದು ಬರೀ ಬೆಂಗಳೂರಲ್ಲಿ ಇರೋರಲ್ಲ, ಹೊರಗೂ ಹಳ್ಳಿಗಳಲ್ಲಿ ಹತ್ರನೂ ಮಾತಾಡ್ದಂಗೆ ಅಲ್ವಾ. ಸೊ ಅಂತವರು ಎಲ್ಲಾ ಕಡೆನೂ ಸರ್ಜರಿ ಸರ್ಜರಿ ಅಂದ್ರೆ ಅಲ್ಲಿ ಒಂದು ಕ್ಯಾತ್ ಲ್ಯಾಬ್, ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ ಆ ಥರ ಎಲ್ಲ ಸೌಲಭ್ಯ ಇಲ್ದಿರಬಹುದು. ಸೊ ಆದಷ್ಟು ಥ್ರಾಂಬೋಲೈಸಿಸ್ ಅಂತ ಹೇಳ್ತೀರಿ. ಓಕೆ, ಹಾರ್ಟ್ ಅಟ್ಯಾಕ್ ನಾವು ಒಂದು ECGಯಲ್ಲಿ ಪತ್ತೆ ಹಚ್ಚಿ ಅದು ಟ್ರೀಟ್ಮೆಂಟ್ ಶುರು ಮಾಡಬೇಕಂತ ಇದ್ದಲ್ಲಿ ಥ್ರಾಂಬೋಲೈಸಿಸ್ ಅಂತ ಹೇಳ್ತೀರಿ. ಕ್ಲಾಟ್ ಬಸ್ಟರ್ಸ್, ಹೃದಯದಲ್ಲಿ ಏನು ಕ್ಲಾಟ್ ಇರುತ್ತೋ ಅದನ್ನ ನಾವು ಬ್ರೇಕ್ ಮಾಡುವಂಥದ್ದು ಔಷಧಿ. ಅದು ಒಂದು ಡೋರ್ ಟು ಬಲೂನ್ ಅಂತ ಹೇಳ್ತೀರಿ, ಆಮೇಲೆ ಡೋರ್ ನೀಡ್ಲ್ ಅಂತ ಹೇಳ್ತೀರಿ. ಅಂದರೆ 30 ನಿಮಿಷದಲ್ಲಿ ನಾವು ಇದು ಆ ಪೇಷಂಟನ್ನು ನಾವು ಇದು ಥ್ರಾಂಬೋಲೈಸಿಸ್ ಕೊಟ್ರೆ ಎಫೆಕ್ಟಿವ್ ಆಗಿ ಕೊಟ್ರೆ ಓಕೆ ಹೆಚ್ಚು ಸಕ್ಸಸ್ ಇರುತ್ತೆ. ಓಕೆ,
ಅದೇ ನಾವು ಒಂದು ಕ್ಯಾತ್ ಲ್ಯಾಬ್ ಇರೋ ಜಾಗಕ್ಕೆ ಹೋಗಿ ಅವ್ರ ಒಂದು 90 ಮಿನಿಟ್ಸ್ ಒಳಗೆ ಅವ್ರನ್ನ ನಾವು ತಗೊಂಡು ಅವ್ರಿಗೆ ಆಂಜಿಯೋಗ್ರಾಮ್ ಮಾಡಿ ಅದೇನು ಬ್ಲಾಕ್ ಇದೆ ಓಪನ್ ಮಾಡಿದ್ರೆ ಎಫೆಕ್ಟಿವ್ ಆಗಿ ನಾವು ಸ್ನಾಯುಗಳು ಅಂದ್ರೆ ಹಾರ್ಟ್ ಮಸಲ್ನ ಉಳಿಸ್ಬೋದು ಅಂತ ಒಂದು ಇದು ಪ್ರೋಟೋಕಾಲ್ ಇದೆ. ಓಕೆ, ಸೊ ಇದು ಪ್ರಾಕ್ಟಿಕಲಿ ನಾವು ನಮ್ಮ ಇದ್ರೊಳಗೆ ಸಿಟಿಗಳಲ್ಲಿ ಮಾಡ್ತೀರಾ ಡೌಟ್ ಈ ಟ್ರಾಫಿಕ್ ಅಲ್ಲಿ ಬರಕ್ಕೆ ಅದ್ರೊಳಗೆ. ಓಕೆ, ಸೊ ಆಮೇಲೆ ಅವೇರ್ನೆಸ್ ಇಂಪಾರ್ಟೆಂಟ್. ಒಂದು ಟ್ರಾಫಿಕ್ ಒಂದು, ಇನ್ನೊಂದು ಅವೇರ್ನೆಸ್. ಜನಗಳ ಹತ್ರ ನಾವು ಒಂದ್ಸತಿ ಹಾರ್ಟ್ ಅಟ್ಯಾಕ್ ಅಂದ್ರೆ ಫಸ್ಟ್ ಅವ್ರು ಬರಬೇಕು, ಇದು ಮಾಡಬೇಕು, ಇಲ್ಲೇ ಒಂದು ಟೈಮ್ ಕಳೆದೋಗುತ್ತೆ. ಸೊ ನಾವೇನ್ ಹೇಳ್ತೀರಿ, ಟೈಮ್ ಈಸ್ ಮಸಲ್ ಅಂತೀವಿ. ಅಂದ್ರೆ ನಾವು ಎಷ್ಟು ಟೈಮ್ ನಾವು ಲೇಟಿಗೆ ಟ್ರೀಟ್ ಮಾಡ್ತಿರೋ ಅಷ್ಟು ಸ್ನಾಯು ಸೆಲ್ಸ್ ಅಂದ್ರೆ ಸಾಯ್ತಾ ಇರ್ತವೆ. ಓಕೆ, ನಾವು ಎಷ್ಟು ಬೇಗ ನಾವು ಅದು ರಿಎಸ್ಟಾಬ್ಲಿಷ್ ಮಾಡ್ತೀರಾ ಫ್ಲೋ, ಆವಾಗ ಇದು ಹಾರ್ಟ್ ಮಸಲ್ ಉಳಿಯುತ್ತೆ, ಹಾರ್ಟ್ ಫಂಕ್ಷನ್ ಪ್ರಿಸರ್ವ್ ಆಗಿರುತ್ತೆ ಅಂತ. ಓಕೆ ಸರ್, ಈಗ ಹಾರ್ಟ್ ಫೇಲ್ಯೂರ್ ಅಂದ್ರೆ ಏನು? ಹಾಗಾದ್ರೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಪಡ್ಕೊಳ್ಬೇಕು? ಓಕೆ, ಹಾರ್ಟ್ ಫೇಲ್ಯೂರ್ ಅಂದ್ರೆ ಹಾರ್ಟ್ ಒಂದು ಪಂಪ್ ಇದ್ದಾಗೆ. ಸೊ ಈಗ ಮನೇಲಿ ಒಂದು ಮೋಟರ್ ಪಂಪ್ ಇದೆ, ಅದು ವೀಕ್ ಇದ್ರೆ ಏನಾಗುತ್ತೆ, ಕೆಳಗಿಂದ ನೀರು ಮೇಲೆ ಬರಲ್ಲ. ಸೊ ಅದೇ ತರ ಹಾರ್ಟಿನ ಮಸಲ್ ಯಾವಾಗ ಪಂಪ್ ಅಡಿಕ್ವೇಟ್ ಆಗಿ ಪಂಪ್ ಮಾಡ್ತಿರಲ್ವಾ, ಓಕೆ, ಆವಾಗ ಅಡಿಕ್ವೇಟ್ ಆಗಿ ಮೈಗೆ ಬೇಕಿದ್ದಷ್ಟು ರಕ್ತ ಸಿಗಲ್ವೋ ಆಗ ಕೆಲವು ಸಿಂಪ್ಟಮ್ಸ್ ಬರೋದು ಹಾರ್ಟ್ ಫೇಲ್ಯೂರ್ ಸಿಂಪ್ಟಮ್ಸ್ ಅಂತ. ಇನ್ನೊಂದು ಏನಂದ್ರೆ ಹಾರ್ಟ್ ಇದು ಕೆಲವೊಮ್ಮೆ ಸ್ಟಿಫ್ ಆಗ್ಬಿಡುತ್ತೆ. ಓಕೆ, ಸ್ಟಿಫ್ ಆದವಲ್ಲೂ ರಿಸೀವ್ ಮಾಡೋಕ್ಕಾಗಲ್ಲ ಬ್ಲಡ್. ಓಕೆ, ಸೊ ಪಂಪ್ ಮಾಡಕ್ಕೆ ಯಾವಾಗ ಆಗಲ್ಲ, ರಿಸೀವ್ ಯಾಕೆ ಮಾಡೋಕ್ಕಾಗಲ್ಲ, ಆ ಕಂಡೀಷನ್ನ ನಾವು ಹಾರ್ಟ್ ಫೇಲ್ಯೂರ್ ಅಂತ ನಾವು ಹೇಳ್ತೀವಿ. ಓಕೆ, ಇದಕ್ಕೆ ಕಾಸಸ್ ಏನು ಅಂತ ನಾವು ಹೇಳ್ದಂಗೆ, ನಾವು ಹಾರ್ಟ್ ಅಟ್ಯಾಕ್ ಅಂತ ನಾವು ಹೇಳಿದ್ವಿ. ಇನ್ನು ಈ ಹಾರ್ಟ್ ಅಟ್ಯಾಕ್ ಬೈ ಚಾನ್ಸ್ ನಾವು ಸ್ನಾಯುಗಳನ್ನ ಟೈಮ್ಲಿ ನಾವು ಇದು ಮಾಡಕ್ಕ ಬ್ಲಡ್ ಫ್ಲೋ ರಿಕವರ್ ಮಾಡೋಕ್ಕಾಗಿಲ್ಲ, ಹಾರ್ಟ್ ವೀಕ್ ಇತ್ತು, ಇದು ಈ ಹಾರ್ಟ್ ವೀಕ್ ಆದ್ರಲ್ಲಿ ಒಂದು ಇದು ಕಾಮನೆಸ್ಟ್ ಕಾಸ್ ಹಾರ್ಟ್ ಫೇಲ್ಯೂರ್ಗೆ. ಒಂದೇನಂದ್ರೆ ರಕ್ತನಾಳಗಳಲ್ಲಿ ಬ್ಲಾಕೇಜ್ಗಳಿಂದ ಹಾರ್ಟ್ ವೀಕ್ ಆಗೋದು. ಓಕೆ, ಕೆಲವಾರು ಅದರ್ ಕಂಡೀಷನ್ಸ್ ಇದೆ. ಕಾಮನ್ ಆಗಿ ನಾವು ಹೇಳ್ಬೇಕಂದ್ರೆ ಹಾರ್ಟ್ ದಪ್ಪ ಆಗೋದು, ಡೈಲೇಟೆಡ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಅದಕ್ಕೆ ರೀಸನ್ಸ್ ಕೆಲವು ಟೈಮ್ ಆಲ್ಕೋಹಾಲ್ ಇರ್ಬೋದು, ಈಗ ಬ್ಲಾಕೇಜಸ್ ಇರ್ಬೋದು, ಬಟ್ ಅದು ಬಿಟ್ಟು ಆಲ್ಕೋಹಾಲ್ ಕುಡಿತದಿಂದನೂ ಆಗ್ಬೋದು. ಕೆಲವು ಕಂಡೀಷನ್ಸ್ ಇದು ಏನಂದ್ರೆ ವೈರಲ್ ಇನ್ಫೆಕ್ಷನ್ಸ್ ಇಂದ ಇರ್ಬೋದು. ಆಮೇಲೆ ಕೆಲವಾಗ್ಲೇ ಹೇಳ್ದಂಗೆ ಜೆನೆಟಿಕ್ಸ್ ಅನುವಂಶೀಯ ಕಾರಣಗಳು ಇರ್ಬೋದು, ಅದರಿಂದನೂ ಹಾರ್ಟ್ ದಪ್ಪ ಆಗ್ಬೋದು. ಇನ್ನೊಂದು ಹಾರ್ಟ್ ಸ್ಟಿಫ್ನೆಸ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ಅದೇ ಸ್ಟಿಫ್ ಕೆಲವು ಟೈಮ್ ಹಾರ್ಟಿನ ಮಸಲ್ ಸ್ನಾಯುಗಳು ದಪ್ಪ ಆಗ್ಬಿಡೋದು, ಹೈಪರ್ಟ್ರೋಫಿ ಅಂತ ಹೇಳ್ತೀವಿ. ಸೊ ಹೈಪರ್ಟ್ರೋಫಿ ಅದು ಥಿಕ್ ಆಗೋ ಮೂಲಕನೂ ಹಾರ್ಟ್ ಬೇಕಿದ್ದಷ್ಟು ರಕ್ತ ರಿಸೀವ್ ಮಾಡಲ್ಲ ಅಥವಾ ಪಂಪ್ ಮಾಡೋಕ್ಕಾಗಲ್ಲ. ಸೊ ಹೈಪರ್ಟ್ರೋಫಿ ಅದೊಂದು ಕಾರಣ ಇರ್ಬೋದು, ಹೈಪರ್ಟ್ರೋಫಿಕ್ ಇದಂತ. ಅದೇ ತರ ರಿಸ್ಟ್ರಿಕ್ಷನ್, ಕೆಲವು ಟೈಮೆ ಈ ಹಾರ್ಟ್ ಮಸಿಲ್ ಅಲ್ಲಿ ಕೆಲವು ಪದಾರ್ಥಗಳು ಕೂರ್ಬೋದು, ಅಮೈಲಾಯ್ಡ್ ಮತ್ತೆ ಸಾರ್ಕಾಯ್ಡ್ ಅಂತ ನಾವು ಹೇಳ್ತೀವಿ. ಅದು ಒಂದು ಹಾರ್ಟ್ ಫೇಲ್ಯೂರ್ ಕಂಡೀಷನ್ಗಳು ಆಗಿರ್ಬೋದು. ಸೊ ಇನ್ನು ಎಷ್ಟೋ ಹಲವಾರು ಕಾರಣಗಳಿವೆ. ಓಕೆ, ಎಲಾಬ್ರೇಟ್ ಮಾಡಬೇಕು. ಎಸ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಹೃದಯದ ಆರೋಗ್ಯದ ಬಗ್ಗೆ, ಜೊತೆಗೆ ಹೃದಯ ಸಂಬಂಧಿ ಸಮಸ್ಯೆಗಳ ಬಗ್ಗೆ, ಹಾಗೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು, ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಏನು, ಯಾವ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಬಂದವ್ರನ್ನ ಫಸ್ಟ್ ಏಡ್ ಮಾಡ್ಬೇಕಾಗತ್ತೆ, ಇದೆಲ್ಲವನ್ನ ತಿಳಿಸ್ಕೊಟ್ರಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ನ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಜೈಬಾಬು ಕೆ ಸರ್ ನಮ್ಮ ಜೊತೆ ಇದ್ರು. ಹೃದಯದ ಆರೋಗ್ಯ ಹಾಗೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು, ಜೊತೆಗೆ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಏನು, ಯಾವ ರೀತಿಯಾಗಿ ಫಸ್ಟ್ ಏಡ್ ಮಾಡಬೇಕು ಇವೆರಡು ಆದಾಗ, ಇವೆಲ್ಲವನ್ನ ತಿಳಿಸ್ಕೊಟ್ರು. ಇದಾಗಿತ್ತು ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.